ಅಣ್ಣ ಅರಣ್ಯಕ್ಕೆ ಬಂದ ನೀಲ್ಲ ನಾ ನಿರ್ದೋಷಿ. ಆತನ ಅಂತ್ಯ ಕಾಲದಲ್ಲಿ ಸೇವೆಯನ್ನು ಮಾಡಲು ಬಂತಹ ನಾನಲ್ಲವೇ ಮಹಾಪಾಪಿ. ಅಂತ ಪುಣ್ಯ ಪುರುಷನ ಪುಣ್ಯ ಸ್ಮರಣೆಯನ್ನು ಮಾಡಿ ಬಂದ ಈ ನಮ್ಮ ಭರತ ಶತ್ರುಘ್ನರಲ್ಲವೇ ಮಹಾಭಾಗ್ಯಶಾಲಿ. ಇಲ್ಲ ಲಕ್ಷ್ಮಣ, ಇಲ್ಲ. ಅಂತಹ ಪುಣ್ಯವು ನಮಗೆ ಲಭಿಸಿದ್ದರೆ ಈ ವ್ಯಸನಕ್ಕೆ ಕಾರಣವೇ ಇರುತ್ತಿರಲಿಲ್ಲ. ತಂದೆಯವರ ಪ್ರಾಣೋತ್ಪನ್ನ ಕಾಲದಲ್ಲಿ ನಾವು ಸಹ ಇರಲಿಲ್ಲ. ಏನು ತಂದೆಯವರ ಪ್ರಾಣೋತ್ಪನ್ನ ಕಾಲದಲ್ಲಿ ನೀವು ಸಹ ಅಲ್ಲಿರಲಿಲ್ಲ? ಇಲ್ಲ ಅಣ್ಣ, ಇಲ್ಲ. ಅಯ್ಯೋ ದೈವವೇ. ಅಣ್ಣ, ಆದದ್ದು ಹಾಗೆ ಹೋಯಿತು. ಮಾತರಲ್ಲೂ ಪತಿ ಶೋಕ ಪೀಡಿತೆಯರಾದ ಮಾತರಲ್ಲೂ ಪತಿಯನ್ನು ಕಳೆದುಕೊಂಡ ದುಃಖದಿಂದಲೂ ನಿಮ್ಮ ಅಗಲುವಿಕೆಯ ದುಃಖದಿಂದಲೂ ನಿಮ್ಮನ್ನೇ ನೆನೆದು ಅಂಬಲಿಸುತ್ತೆ. ಅಯೋಧ್ಯ ರಾಜಲಕ್ಷ್ಮಿಯು ಅನಾಥರಾಗಿ ಅಂಬಲಿಸಿದರು. ನೀವು ನಮ್ಮಗಳ ಮೇಲೆ ಅಭಿಮಾನ ಬಿಟ್ಟು ಅಯೋಧ್ಯೆಗೆ ಹಿಂದಿರುಗಬೇಕು. ಭರತ, ಅಣ್ಣ, ಇದಕ್ಕೋಸ್ಕರವಾಗಿ ಇಷ್ಟು ದೂರ ದಣಿದು ಬಂದೆಯಾ ಭರತ? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ ಇಲ್ಲ ಭರತ? ಆದುದರಿಂದ ನಾನು ವನವಾಸಕ್ಕೆ ಹೊರಟಿರುವೆ. ತಾಯಿಯಾದ ಕೈಕೆ ಇಷ್ಟವೂ ಅದಲ್ಲ. ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ತಂದೆ ತಾಯಿಗಳ ಇಷ್ಟದಂತೆ ನಡೆಯುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ ಭರತ? ಅಣ್ಣ, ನೀನು ತಂದೆಯೂ ಇಲ್ಲದ ಶೂನ್ಯವಾದ ರಾಜ್ಯವನ್ನು ನಾನು ಹೇಗೆ ತಾನೇ ಪ್ರವೇಶಿಸಿ ಆ ಸಿಂಹಾಸನವನ್ನು ಈ ನಿನ್ನ ಪಾದ ಸಾಕ್ಷಿಯಾಗಿ ನಾನು ಒಂದು ವೇಳೆ ನಡೆಯಬೇಕಾದರೆ ಈ ನಿಮ್ಮ ಪವಿತ್ರವಾದ ಪಾದಗಳನ್ನಾದರೂ ಗುರು ಅದನ್ನು ಸಿಂಹಾಸನದ ಮೇಲಿಟ್ಟು ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡಬೇಕು. ಅದು ಈ ನಿನ್ನ ಭ್ರಾತೃ ವಾತ್ಸಲ್ಯವನ್ನು ನಾನು ಗ್ರಹಿಸಿದೆನೂ ಬರುತ್ತೆ. ಇದು ನಿನ್ನ ಇಷ್ಟವಿದ್ದಂತಾಗಲಿ, ತೆಗೆದುಕೋ ಈ ಪಾಲಿಕೆ. ಇದು
ಕಾಣಿಕೆಗಳನ್ನು ಸಿಂಹಾಸನ ಮೇಲಿಟ್ಟು ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡಿದೆ. ಅಲ್ಲದೆ 14 ವರ್ಷ ವನವಾಸ ಮುಗಿದ ಕೂಡಲೇ ನೀವು ಬಂದು ರಾಜ್ಯಭಾರವನ್ನು ವಹಿಸಿಕೊಳ್ಳಬೇಕು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶ ಮಾಡಬೇಕು ಅಣ್ಣ. ಅಲ್ಲದೆ ನಾನು ಸಹ ಪುರ ಪ್ರವೇಶ ಮಾಡದೆ ಜಠಾವರ್ಣಧಾರಿಯಾಗಿ ನಂದಿ ಗ್ರಾಮದಲ್ಲಿ ವಾಸ ಮಾಡಬೇಕು. ಇದು ಖಂಡಿತವೆಂದು ತಿಳಿ. ಅನುಜ ಭರತ, ನಾನು 14 ವರ್ಷಗಳ ಕಾಲ ವನವಾಸವನ್ನು 14 ದಿನಗಳು ಪಾದಿಯಲ್ಲಿ ಮುಗಿಸಿ ಬಂದು ನಿಮ್ಮನ್ನು ನಾನು ಸಂಧಿಸುವೆನು. ನೀವಿನ್ನು ನಿಶ್ಚಿಂತೆಯಿಂದ ಧನ್ಯರಾದವಣ್ಣ, ಧನ್ಯರಾದವಣ್ಣ. ನಾವಿಲ್ಲಿರುವ ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾದುದರಿಂದ ಪುರದ ಪ್ರಜೆಗಳೆಲ್ಲರೂ ಬಂದು ನಮಗೆ ಪದೇ ಪದೇ ತೊಂದರೆಯನ್ನುಂಟು ಮಾಡುವುದು. ನಾವಿನ್ನು ಮುಂದೆ ದಂಡಕಾರಣ್ಯಕ್ಕೆ ಹೋಗೋಣ, ನಡೆಯಿರಿ. ಜೀವ ಹಿಂಸೆಯೇ ಕೊಲ್ಲುವ ಅದಮರ, ಜೀವ ಹಿಂಸೆಯೇ ಕೊಲ್ಲುವ ಅದಮರ. ಓಹೋ ಈ ಹೂವನಗಳು ಎನಗೌರು ಸರಿ ಸಮರು, ಎನಗೌರು ಸರಿ ಸಮರು, ಎನಗೌರು ಸರಿ ಸಮರು. ಎಂದ ಮುಂದೆಯು ಎಂದು ಹೋಗುತ್ತೆ, ಒಂದ ಮರಿಗಳು ಎಂದು ಹೋಗುತ್ತೆ, ಒಂದ ಮುಂದೆಯು ಹಿಂದು ಹೋಗುತ್ತೆ, ಒಂದ ಮರಿಗಳು ಎಂದು ಹೋಗುತ್ತೆ. ಓಹೋ ಈ ಭುವನದಳು ಎನಗೋರು ಸರಿ ಸಮರು, ಎನಗೋರು ಸರಿ ಸಮರ, ಎನಗೋರು ಸರಿ ಸಮರು. ಪ್ರಾಣಿ ಹಿಂಸೆ ಮಾಡುವುದರಲ್ಲಿ ನನಗೆ ಸರಿಸಾಟಿ ಯಾರೂ ಇಲ್ಲ. ಆ ಯಮನೂ ಕೂಡ ನನಗೆ ಸಾಟಿಯಾಗಲಾರನು. ನಮ್ಮಣ್ಣ ರಾವಣೇಶ್ವರನು ನನ್ನ ಗಂಡನನ್ನು ಸಂಭರಿಸಿದಾಗಲಿಂದಲೂ ಈ ದಂಡಕಾರಣ್ಯಕ್ಕೆ ನನ್ನನ್ನೇ ಅಧಿಪತಿ ಮಾಡಿರುವನು. ನನ್ನ ಮಗನಾದ ಸಮ್ಮುಖನು ಸೂರ್ಯನನ್ನು ಕುರಿತು ಸಾವು ಬರದಂತೆ ತಪಸ್ಸು ಮಾಡುತ್ತಿರುವನು. ಇಲ್ಲಿಗೆ ಅವನ ತಪಸ್ಸು ಸಿದ್ಧಿಯಾಗುವುದು.
ಈಗಲೇ ಅವನ ತಪಸ್ಸಿಂದ ಮೇಲೆ ಏಳುವರೊಳಗಾಗಿ ಅವನಿಗೆ ಬೇಕಾದ ಮರು ಮಾಂಸಗಳನ್ನು ಸಿದ್ಧಪಡಿಸುವೆನು. ಏನಿದು? ಈ ಪಾರ್ಶ್ವದಿಂದ ಸಾಗರದಂತೆ ರಕ್ತವು ನೊರೆಕಟ್ಟಿ ಬರುತ್ತಿರುವುದಲ್ಲ. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಯಾವ ಮಗನೇ ನಿನ್ನನ್ನು ಕೊಂದ ಪಾಪಿಗಳು? ಅಯ್ಯಯ್ಯೋ, ಯಾರು ಮಗನೇ ನಿನ್ನ ಕೊಂದ ಪಾಪಿಗಳು? ಅವರೇನಾದರೂ ನನ್ನ ಕೈಗೆ ಸಿಕ್ಕಿಬಿಟ್ಟರೆ, ಅವರೇನಾದರೂ ನನ್ನ ಕೈಗೆ ಸಿಕ್ಕಿಬಿಟ್ಟರೆ ಗಸಗಸೆ ಹಣದಲ್ಲಿ ನುಂಗಿ ಬಿಡುವೆನು. ನರಮನುಜನ ವಾಸನೆ, ನರಮನುಜನ ವಾಸನೆ. ಏನಿದೇನಿದು? 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 ನರಮನುಜನ ವಾಸನೆ ಹೋಗಿಗೆ ಬರುವುದು ಘಮ ಘಮ. ಏನಿದೇನಿದು? ನರಮನುಜನ ವಾಸನೆ ಹೋಗಿಗೆ ಬರುವುದು ಘಮ ಘಮ, ಹೋಗಿಗೆ ಬರುವುದು ಘಮ ಘಮ. ನರವನ್ನಿರಿದು ಕರಳಂಬಗಿ ಎತ್ತರ ಕುಡಿವೆ ನಾನೀಗ. ನರವನ್ನಿರಿದು ಕರಳಂಬಗಿದು ಎತ್ತರ ಕುಡಿವೆ ನಾನೀಗ, ಎತ್ತರ ಕುಡಿವೆ ನಾನೀಗ. ಇದೇನಿದು? ಇದೇನಿದು? ಇದೇನಿದೇನಿದು? ಅವರ ಜನವಾಸೆ ಹೋಗಿ ಬರುವುದು ಘಮ ಘಮ, ಹೋಗಿಗೆ ಬರುವುದು ಘಮ ಘಮ. ಸೀತಾ, ಈ ದಂಡಕಾರಣ್ಯವನ್ನು ನೋಡಿದೆಯಾ ಸೀತಾ? ಎಷ್ಟು ರಮಣೀಯವಾಗಿರುವುದು. ನೋಡೆ ಅತ್ತಲತೆಗಳು ಜಾನಕಿ, ಎತ್ತ ನೋಡೆ ಅತ್ತಲತೆಗಳು ತಕ್ಕೆ ಮುದ ಮುಗಿದು, ಎತ್ತ ನೋಡೆ ಅತ್ತಲತೆಗಳು ಜಾನಕಿ. ಜಾನಕಿ,
ಸೊಬಗಿನ ಪರಿಯನು ಜಾನಕಿ ಜೀವನಾಡಿಯ ಸೊಬಗಿನ ಪರಿಯನು ಸೀತಾ ಜಾನಕಿ ಸ್ವಾಮಿ ನೋಡಿದೆಯಾ ಈ ದಂಡಕಾರಣ್ಯವು ಎಷ್ಟು ರಮಣೀಯವಾಗಿದೆ. ಹೌದು ಸ್ವಾಮಿ. ಇದನ್ನು ನೀನೊಂದು ಸಾರಿ ವರ್ಣಿಸುವಳಾಗು ಜಾನಕಿ. ಸ್ವಾಮಿ ಸ್ವಾಮಿ ಜಾನಕಿ ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲೆಲ್ಲೋ ಸ್ವಾಮಿ ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಳೆಲ್ಲೆಲ್ಲೋ ಇಂಪು ಗಾನವಾಗೈಯುವುದು ಅಲ್ಲಲ್ಲಿ ನೀ ನೋಡಲು ಸ್ವಾಮಿ ಎಲ್ಲಿ ನೋಡಲು ಲಕ್ಷ್ಮಣನು ಎಷ್ಟೊಂದು ಅಂದವಾದ ಪರ್ಣಶಾಲೆಯನ್ನು ನಿರ್ಮಿಸಿರುವನು ನೋಡಿದೆಯಾ ಸೀತೆ? ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದು. ನಡೆ, ನಾವು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಮುಂದೆ ಪ್ರಯಾಣ ಮಾಡ. ಹಾಗೆ ಆಗಲಿ ಸ್ವಾಮಿ. ನನ್ನ ಮಗನನ್ನ ಕೊಂದ ಪಾಪಿಗಳು ಎಲ್ಲಿ ಹುಡುಕಿದರೂ ಸಿಗಲೇ ಇಲ್ಲವಲ್ಲ. ಏನು ಮಾಡಲಿ? ಅಲ್ಲಿ ಯಾರೋ ಕುಳಿತಂತೆ ಇರುವುದು. ಅವರೇ ನನ್ನ ಮಗನನ್ನ ಕೊಂದ ಪಾಪಿಗಳು, ಅವರೇ ಇರಬಹುದು. ಅವರನ್ನು ಈಗಲೇ ಹಿಡಿದು ಆ ಗಸಗಸರಾಗಲಿ ನುಂಗಿ ಬಿಡುವರು. ಏನು ರೂಪು, ಏನು ಲಾವಣ್ಯ! ಇದನ್ನು ನೋಡುತ್ತಿದ್ದರೆ ನನ್ನ ಕೋಪವೆಲ್ಲವೂ ಶಾಂತಿಯಾಗಿ ಇವನನ್ನು ಏನೋ ಒಂಥರ ಮೋಹ ಉಂಟಾಗುತ್ತಿರುವುದಲ್ಲ. ಇವನನ್ನು ಏನು ರೂಪು, ಏನು ಲಾವಣ್ಯ! ಇವನನ್ನು ವರಿಸುವುದಕ್ಕಿಂತ ಇವನನ್ನೇ ವರಿಸಿಬಿಟ್ಟರೆ ನನ್ನ ಮಗನಂತಹ ಸಂಬುಕರನ್ನು ಎಷ್ಟು ಜನ ಬೇಕಾದರೂ ಪಡೆಯಬಹುದಲ್ಲವೇ? ಎಂದು ನಾನು
ಗಂಡನನ್ನ ನನ್ನ ಗಂಡನನ್ನ ಮಾಡಿಕೊಂಡು ಮಂಡಲದಲ್ಲಿ ನಾ ಮೆರೆಯುವೆ. ನಾನೀಗ ಓಹೋ, ನಾನೇನಾದರೂ ಈ ರೂಪಿನಿಂದ ಹೋದರೆ ಅವನು ನನ್ನ ಒಲಿಸುವುದಿಲ್ಲ. ನನ್ನ ಒಲಿಸಿದರೂ ಅವನು ಉಳಿಯಲಾರ. ಆದ್ದರಿಂದ ನಾನೀಗಲೇ 16 ವರ್ಷದ ತ್ರಿಪುರ ಸುಂದರಿಯಾಗಿ ಅವನ ಬಳಿಗೆ ಹೋಗುವೆನು. ಈಗ ನನ್ನನ್ನು ಯಾರಾದರೂ ಶೂರ್ಪನಖ ಎಂದು ಗುರುತಿಸಲು ಸಾಧ್ಯವೇ? ನಾನೇ ಅಲ್ಲವೇ ಮೂಲೋಕದೊಳಗೆಲ್ಲ ಸುಂದರಿ. ಸುಂದರಿ ಎಷ್ಟೊಂದು ಸುಂದರರಾಗಿರೋರು. ಈಗಲೇ ಈತರ ಬಳಿಗೆ ಹೋಗಿ ಈತರನ್ನೇ ವರಿಸುವೆನು. ಪ್ರಿಯ, ಪ್ರಾಣೇಶ್ವರ, ಪ್ರಾಣಕಾಂತ. ಅಮ್ಮ, ನೀನು ಯಾರು? ಏನು ಅಮ್ಮ ಎಂದು ಕರೆದು ಬಿಟ್ಟಿಯ? ಮತ್ತೇನೆಂಬುದಾಗಿ ಕರೆಯಬೇಕು? ಎಲ್ಲ ಅಪಶಕುನ ಆಗಿ ಹೋಯ್ತು. ಮುಹೂರ್ತಕ್ಕೆ ಮೊದಲೇ ಅಪಶಕುನ. ಹಾಗೆಲ್ಲ ಅಮ್ಮ ಎಂದು ಕರೆಯಬೇಡ ಪ್ರಿಯ. ಮತ್ತೇನೆಂಬುದಾಗಿ ಕರೆಯಬೇಕು? ಪ್ರಿಯೇ, ಪ್ರಾಣೇಶ್ವರಿ, ಪ್ರಾಣಕಾಂತಿ, ಮನೋವಲ್ಲಭಿ ಎಂದು ಕರೆಯಬಾರದು. ಹಾಗೆಂದು ಕರೆಸಿಕೊಳ್ಳುವವಳು ನನ್ನ ಪಕ್ಕದಲ್ಲಿಯೇ ಇರುವಳಲ್ಲ? ಓ, ಇಲ್ಲೇ ಇರುವಳೆ? ಹೌದು. ನಾನು ಹೌದು. ನೀನು ಯಾರು? ಈ ಕಾಡಿನಲ್ಲಿ ಸಂಚರಿಸಲು ಕಾರಣವೇನು? ಅಣ್ಣನಿಗೆ ಒಳ್ಳೆಯ ಸುಂದರಿ ದೊರಕಿದಂತಾಗಿತ್ತು. ನಾವು ದಶರಥ ಚಕ್ರವರ್ತಿಯ ಪುತ್ರರಾದ ನನ್ನನ್ನು ರಾಮಚಂದ್ರನೆಂದು ಕರೆಯುವುದು. ಅದಿರಲಿ, ನೀನು ಯಾರು? ಈ ವನಪ್ರಾಂತ್ಯದಲ್ಲಿ ಈ ರೀತಿ ಸಂಚರಿಸಲು ಕಾರಣವೇನು? ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ಎಲ್ಲರೂ ನನ್ನನ್ನು ಶೂರ್ಪನಖ, ಶೂರ್ಪನಖ, ಶೂರ್ಪನಖ ಎಂದು ಕರೆಯುವರು. ಇನ್ನೂ ಕೆಲವರು ಅತಿಯಾದ ಪ್ರೀತಿಯಿಂದ ಶುರು 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 ಎನ್ನುವರು. ನಿನಗೆ ಹೇಗೆ ಬೇಕೋ ಹಾಗೆ ಕರೆ. ಓಹೋ, ಹಾಗಾದರೆ ನೀನು ಇಲ್ಲಿ ಸಂಚರಿಸಬೇಕಾದದ್ದೇ ಸರಿ. ಹೌದು. ನಾನು ಇಲ್ಲಿಗೆ ಏಕೆ ಬಂದನೆಂದು ನೀನು ಕೇಳಲೇ ಇಲ್ಲವಲ್ಲ. ನಾನು ಇಲ್ಲಿಗೆ ಬರಲು ನೀನೇ ಕಾರಣಕ್ಕಾಗಿ ಬಂದೆ. ಏನು? ನಾನು ಕಾರಣನೇ? ಹೌದು. ಮತ್ತೆ ನೋಡಿದೆಯಾ ಸೀತಾ? ಸ್ವಾಮಿ, ಈಕೆ ನೋಡಿದರೆ ನಂಗಾಳು ಬಹಳ ಭಯವಾಗುತ್ತಿರುವುದು. ಅಯ್ಯೋ, ಅಷ್ಟು ಭಯ ಪಟ್ಕೊಂಡು ಕಾಣಿಸ್ತಿರ್ಬೇನೆ ನಾನು ನಿನಗೆ. ಖಂಡಿತವಾಗಿ. ಕರ್ಮವೇ ಕರ್ಮ. ಏಕೋ ನಿನ್ನ ದೃಷ್ಟಿ ಸರಿ ಇದ್ದಂತಿಲ್ಲ, ಏನೋ ಆಗಿದೆ. ನಾನು ಬಂದ ಕಾರಣವನ್ನು ತಿಳಿಸ್ಲಿ ಅಲ್ಲಿ ಪ್ರಾಣೇಶ್ವರ. ತಿಳಿಸಿ. ನಾನು ಏಕಾಂಗಿಯಾಗಿ ವಾಯು ಸಂಚಾರ ಮಾಡುತ್ತಿದ್ದೆ. ಅಷ್ಟರಲ್ಲೇ ನಿನ್ನ ಸುಂದರವಾದ ರೂಪವನ್ನು ಕಂಡು ನನ್ನ ಮೈಯೆಲ್ಲ ರೋಮಾಂಚನಗೊಂಡು ನಿನ್ನನ್ನೇ ವರಿಸಬೇಕೆಂದು ಅಲ್ಲಿಂದ ಇಲ್ಲಿಯವರೆಗೂ ಓಡಿ 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 ಬಂದಿರುವೆ ಪ್ರಿಯ. ನನ್ನ ಕೈ ಹಿಡಿಯಬಾರದು? ನೀನು ಹಾಗೆಲ್ಲ ಮಾತನಾಡಬಾರದು. ಯಾಕೆ? ನಾನು ಏಕಪತ್ನಿ ವ್ರತಸ್ಥನು. ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ನೀನು ಕಣ್ಣೆತ್ತಿ ನೋಡೋದೇನು ಬೇಡ, ಸುಮ್ಮನೆ ಮದುವೆ ಆಗ. ಹಾಗೆಲ್ಲ ಆಗುವುದಿಲ್ಲ. ನಾನು ಮೊದಲೇ ಹೇಳಲಿಲ್ಲವೇ? ಓಹೋ, ನೀನು ಏಕಪತ್ನಿ ವ್ರತಸ್ಥನಲ್ಲ? ಹೌದು. ಅದಕ್ಕೆ ನನ್ನನ್ನು ಮದುವೆ ಆಗಲು ಸಾಧ್ಯವಿಲ್ಲ. ಇಲ್ಲ. ಹಾಗಾದ್ರೆ ಒಂದು ಕಾರ್ಯವನ್ನು ಮಾಡು. ಏನ್ ಮಾಡು? ಈಗೇನು ಬಿಟ್ಟು ಬಿಡು ಅಲ್ವೇ?
ನನ್ನನ್ನು ಕಟ್ಟಿಕೋ. ಮತ್ತಿನ್ನೇನು ಸುಲಭವಾದ ಉಪಾಯ. ಆಗ ನೀನು ಏಕಪತ್ನಿ ವ್ರತಸ್ಥನೇ ಆಗುವುದಿಲ್ಲ. ಹೌದು ಹೌದು, ಒಳ್ಳೆ ಮಾತನ್ನು ಹೇಳ್ತಿರೋಳು. ಅದೇನು ಮಾಡಬಾರದಮ್ಮ. ಮಾತನಾಡಬಾರದು. ನಮ್ಮ ಗೊಡವೆಯೇ ನಿನಗೆ ಬೇಡ. ನೋಡು ಪ್ರಿಯಾ, ಇಬ್ಬರನ್ನೂ ಕಟ್ಟಿಕೊಂಡು ಬಿಟ್ರೆ ನಾನು ಹೇಗೆ ಸುಧಾರಿಸುವುದು ಎಂದು ಚಿಂತಿಸಬೇಡ. ನಮ್ಮಲ್ಲಿ ಅದಕ್ಕೂ ಒಂದು ಉಪಾಯವಿರುವುದು. ಹೇಳಲೇ? ಏನೆಂಬುದಾಗಿ? ಒಂದು ವಾರದಲ್ಲಿ 6 ದಿವಸ ನನ್ನ ಜೊತೆಗೆ, ಒಂದು ದಿನ ಎಲ್ಲ ನೀನು ಇವಳ ಜೊತೆಯಲ್ಲೇ ಇರು. ನಾನೇನು ಕೋಪಿಸಿಕೊಳ್ಳುವುದಿಲ್ಲ. ಸುಮ್ಮನೆ ಹೂ ಅಂದು ಬಿಡಯ್ಯ. ಓಹೋ, ಈ ಹಬಲೆಯು ಬಹಳ ಪ್ರಬಲೆಯು. ಈಕೆಯನ್ನು ಏನಾದರೂ ಉಪಾಯ ಮಾಡಿ ಕಳಿಸಲೇಬೇಕು. ನೀನೊಂದು ಕೆಲಸ ಮಾಡುತ್ತಾಯಿ. ಒಂದೇಕೆ 10 ಹೇಳು ಎಲ್ಲ ಕೆಲಸವನ್ನು. ಈ ಅರಣ್ಯದಕ್ಕೆ ವನವಾಸಕ್ಕೆ ನಾನೊಬ್ಬನೇ ಬಂದಿಲ್ಲ. ಮತ್ತೆ ಪಕ್ಕದ ವನದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾಗುವುದು. ನಿಮ್ಮ ಜೊತೆಯಲ್ಲಿ ನಿಮ್ಮ ಸಹೋದರನು ಬಂದಿರುವನೆ? ಹೌದು. ಆತನು ಸುಂದರನಾಗಿರುವನು? ಓಹೋ, ನನಗಿಂತಲೂ ಬಹಳ ಸುಂದರನಾಗಿರುವನು. ಲಕ್ಷಣವಾಗಿರುವನು? ಲಕ್ಷಣವಾಗಿಯೇ ಇರುವನು. ಆತನು ಜೊತೆಯಲ್ಲಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲವೇ? ಇಲ್ಲ, ಆತನು ಒಬ್ಬನೇ ಒಂಟಿಯಾಗಿ ಬಂದಿರುವನು. ಮತ್ತೆ ನೀನೇ ಕರ್ಕೊಂಡ್ ಬಂದಿ ಇವಳ? ತನಗ ಇವರಿಗಾದ್ರೆ ಎಲ್ಲ ವ್ಯವಸ್ಥೆನೂ ಬೇಕು. ಪಾಪ ಆತನಿಗೆ ಏನೂ ಬೇಡ. ಅಂದ್ರೆ ನಾನೇ ಇಲ್ಲಿ ಇದ್ದೇನಲ್ಲ ಅಂತ ಹೇಳುತ್ತಿದ್ದೆ. ಹೌದು ಪ್ರಿಯಾ, ಈಗ ಆತನ ಬಳಿಗೆ ಹೋದ್ರೆ ನನ್ನ ಕಾರ್ಯವಾಗುವುದು. ಓಹೋ, ನಿನ್ನ ಕಾರ್ಯವಾಗುವುದು. ನೀನು ಆತನ ಬಳಿಗೆ ಹೋಗು. ಸರಿ, ಹಾಗಾದ್ರೆ ನಾನು ಈಗಲೇ ಆತನ ಬಳಿಗೆ ಹೋಗಿ ಅಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ನೀನು ಈಗಲೇ ಆತನ ಬಳಿಗೆ ಹೋಗು. ಅವನು ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನು? ಇಲ್ಲ, ಅವನು ನಿನ್ನನ್ನು ಮನ್ನಿಸುವ. ಆಗ್ಲಿ ಆಗ್ಲಿ, ಪದಭೇದವಾಯ್ತು. ಸರಿ, ನಾನಿನ್ನು ಬರ್ಲೆ? ಈತನು ಎಷ್ಟೊಂದು ಸುಂದರನಾಗಿರುವನು. ಆತನು ಹೇಳಿದ ಹಾಗೆ ಈತನೇ ಸುಂದರನು. ಆತನೋ ಕರಿಯನು, ಈತನು ಕೆಂಪಿಗೆ ನನಗೆ ತಕ್ಕವನಾಗಿರುವನು. ಪ್ರಿಯಾ, ಪ್ರಿಯಾ, ಪ್ರಾಣೇಶ್ವರ, ಪ್ರಿಯಾ. ಯಾರಮ್ಮ ನೀನು? ಅಯ್ಯೋ ಕರ್ಮವೇ, ಗ್ರಹಗತಿ ಚೆನ್ನಾಗಿಲ್ಲ ರೀ. ನಮ್ಮ ಅಲ್ಲಿ ಹೋದ್ರು ಅಮ್ಮ, ಇಲ್ಲಿ ಬಂದ್ರು ಅಮ್ಮ. ಇವ್ರಿಗೇನು ಅಮ್ಮನ ತರ ಕಾಣುತ್ತಿರುವನೆ. ಹಾಗೆಲ್ಲ ಅಮ್ಮ ಎಂದು ಕರೆಯಬೇಡ. ಮತ್ತೇನೆಂದು ಕರೆಯಬೇಕು? ಪ್ರಾಣೇಶ್ವರಿ, ಪ್ರಾಣಕಾಂತಿ ಎಂದು ಕರೆಯಬಾರದೆ? ಅದು ಇರಲಿ, ನೀನು ಯಾರು? ಈ ಅರಣ್ಯದಲ್ಲಿ ಒಂಟಿಯಾಗಿ ಸಂಚರಿಸಲು ಕಾರಣವೇನು? ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಗುರುತಿಸುವರು. ಒಂಟಿಯಾಗಿ ಸಂಚರಿಸಬೇಕೆಂದ್ರೆ ಜೊತೆ ಎಲ್ಲಿಂದ ತರಲಯ್ಯ? ಗಂಡ ಸತ್ತು 6 ತಿಂಗಳಾಯ್ತು. ನಮ್ ಕಷ್ಟ ಯಾರಿಗೆ ಹೇಳೋದು? ನೋಡು, ನಾನು ನಿನ್ನ ರೂಪಕ್ಕೆ ಮೋಹಿತವಾಗಿ ಬಂದಿರುವೆನು. ಬೇಗನೆ ವರಿಸಬಾರ್ದೆ? ಸುಂದರಿ, ವಿರೋಧ ನುಡಿಗಳ ನುಡಿಯುವೆಯ, ವಿರೋಧ ನುಡಿಗಳ ನುಡಿಯುವೆಯ, ಪರಿ ಪರಿಯಿಂದಲೇ ಸರಸವ ನಾಡುತ್ತ ವಿರೋಧ ನುಡಿಗಳ ನುಡಿಯುವೆಯ. ಸಾರಿ ಬೇಗ ಸರಿಸಾಗು ದೂರ ಈಗ ಬೇಗ, ಸಾರಿ ಬೇಗ ತೋರು ತಮಗವ ಸಾರು ತಗವದಿ, ತೋರು ತಮಗವ ಸಾರು ತಗವದಿ, ತಂದೆ ಕರುಣ ಪರ ಪುರುಷ ಪರಿ ಸರಸವನ್ನ ಆಡುತ್ತ ವಿರೋಧ ನುಡಿಗಳ ನುಡಿಯುವೆಯ. ಸಾರಿ ಬೇಗ ಕೇಳು. ಈ ಅರಣ್ಯಕ್ಕೆ ನಾನು ಒಬ್ಬನೇ ಬಂದಿಲ್ಲ. ಮತ್ತೆ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರ ಜೊತೆಯಲ್ಲಿ ಬಂದಿರುವನು. ಅಲ್ಲಿಗೆ ಹೋಗು, ಆತನನ್ನೇ ಪಾಲಿಸು, ನಿನ್ನ ಇಷ್ಟಾರ್ಥವು ಪೂರ್ತಿ ಆಗುವುದು. ನಾನೀಗ ಆತನ ಬಳಿಗೆ ಹೋಗಿ ಇಲ್ಲಿಗೆ ಬಂದಿರುವೆನು ಪ್ರಿಯಾ. ಏನು? ನಮ್ಮಣ್ಣನಲ್ಲಿಗೆ ಹೋಗಿ ಬಂದಿರುವೆ? ನಮಸ್ಕಾರ. ನಮಸ್ಕಾರ ಅಣ್ಣ. ಹಾಗಾದ್ರೆ ನೀನು ನನಗೆ ಗತ್ತಿಗೆ ಆದಂತೆ ಸರಿ. ಗೊತ್ತಾಯ್ತು ಗೊತ್ತಾಯ್ತು. ನಿಮ್ಮಂತರ 4 ಜನ ಸಿಕ್ಕರು ಮನೆಗೆ ಹೋಗಂಗಿಲ್ಲ ನಾವು.
ಸಿದ್ಧಗಂಗಾ ಮಠಕ್ಕೆ ನೇರವಾಗಿ ಹೋಗಿ ಅಲ್ಲೇ ಸ್ಥಾಪನೆ ಆಗೋದು. ಅಯ್ಯೋ ಅಲ್ಲಿ ಇನ್ನೂ ಏನೂ ಆಗೇ ಇಲ್ಲ. ಸುಮ್ನೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರೆ ಅತ್ತಿಗೆ ಅನ್ನುತ್ತಿರ್ವಿ ಅಲ್ಲ. ನಿಮ್ಮ ಅಣ್ಣನವರು ಹೇಳಿದ್ರು, ನಾನು ಏಕಪತ್ನಿ ವ್ರತಸ್ಥನು, ನಾನು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡುವುದಿಲ್ಲ, ನನ್ನ ತಮ್ಮನ ಬಳಿಗೆ ಹೋಗೆಂದು. ಅದಕ್ಕಾಗಿ ಇಲ್ಲಿ ಬಂದಿರುವೆನು. ನೀನು ಅತ್ತಿಗೆ ಐತೆ ಅಂದೆಲ್ಲ ಕರೆದು. ಅಯ್ಯೋ ನೀನು ಮೋಸ ಹೋದೆ. ಕೇಳು, ಮೋಸ ಹೋದೆ. ಏನಾಯ್ತು? ನಾನು ಆ ರಾಮನಿಗೆ ದಾಸನು. ಓಹೋ, ಆ ದಾಸನಿಗೆ ಪತ್ನಿ ಆಗುವುದು ಸರಿಯಲ್ಲ. ನೀನು ಹೇಗಾದರೂ ಮಾಡಿ ಆತನಲ್ಲಿಗೆ ಹೋಗಿ ಆತನನ್ನೇ ಪಾಲಿಸಿದರೆ ಆಗ ನೀನು ನನಗೆ ಹತ್ತಿಯಾದಂತೆ ಸರಿ. ಆಯ್ತಾಯ್ತು. ನಾನು ಕೂಡ ನಿನ್ನ ಸೇವೆಯಲ್ಲಿ ನಿರತನಾಗುತ್ತೇನೆ. ಬೇಡ ಬೇಡ ಬೇಡ, ಹಾಗೆ ಮಾಡು ಹೋಗಮ್ಮ. ನೀ ದಾಸನೇ? ಹೌದು. ಅಯ್ಯೋ ಕರ್ಮ, ನಮ್ ಸಿಗೋರ್ಲ ಇಂಥವ್ರ ರೀ. ಈ ದಾಸರನ್ನ ಕಟ್ಕೊಂಡ್ರಿ ಏನ್ರಿ ಸುಖ? ತಾಳ ತಂತಿ ಬಿಟ್ರಿ ಇವ್ರ ಹತ್ರ ಬೇರೆ ಏನು ಇರಲ್ಲ. ಇವ್ರನ್ನ ಕಟ್ಕೊಂಡ್ರೆ ನಮಗೂ ಅದೇ ಇರ್ಲಿ, ಬೇರೆ ವ್ಯವಸ್ಥೆ ಆಗುವವರಿಗೆ. ಸ್ವಲ್ಪ ಮಳಿ ಚಳಿ ಕಡಿಮೆ ಆಗ್ಲಿ, ಆಮೇಲೆ ನೋಡೋಣ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಹೌದು, ನೀನು ರಾಮದಾಸನೇ? ಹೌದು. ನಿಮ್ಮ ಅಣ್ಣನ ಆಜ್ಞೆಯಲ್ಲಿ ಏನು ಮಾಡುವುದಿಲ್ಲವೇ? ಇಲ್ಲ. ಇದು ಯಾವುದನ್ನು ಮಾಡುವುದಿಲ್ಲ. ಅದು ಮತ್ತೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅದು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಬೇಡ ಬೇಡ, ಯಾವ್ದು ಮಾಡಲ್ಲ ಅಂದ್ರೆ ಬೇಡ. ಈಗ ನಾನ್ ನಿನ್ನ ಒರೆಸಬೇಕಾದ್ರೆ ನಾನು ಏನ್ ಮಾಡ್ಲಿ ಹೇಳು? ನಮಗೆ ಸಮಯವಿಲ್ಲ ಈಗ. ನೀನು ಒಂದು ಕೆಲಸ ಮಾಡು. ಏನ್ ಮಾಡ್ಲಿ? ನೀನು ನಮ್ಮ ಅಣ್ಣನಲ್ಲಿ ಹೋಗಿ ಏನಾದ್ರೂ ಆತನಿಂದ ಗುರುತನ್ನು ತೆಗೆದುಕೊಂಡು ಬಂದರೆ ಆಗ ನಾನು ನಿನ್ನನ್ನು ಲಗ್ನ ಮಾಡುವೆನು. ಗುರುತು ತಂದ್ರೆ ಒರೆಸುವಿಯಾ? ಹೌದು. ನಾನು ಬರೋವರೆಗೆ ಇಲ್ಲೇ ಇರು, ಬೇಡ. ಯಾಕಂದ್ರೆ ಈ ಕಾಡಿನಲ್ಲಿ ನೀನೇ ಗತಿ, ನಿನ್ನ ಬಿಟ್ರೆ ಯಾರು ಇಲ್ಲ. ಬರ್ಲೆ? ಆಗಲಿ ಅಮ್ಮ, ಹೋಗಿ ಬಾ. ಅಮ್ಮ ಅನುಮಾನ ಬೇಡ. ಪ್ರಿಯಾ, ನಿಮ್ಮ ತಮ್ಮನ ಬಳಿಗೆ ಹೋಗಿದ್ದೇನೆ. ನೀನು ನನ್ನ ತಮ್ಮನ ಬಳಿಗೆ ಹೋದ ಕಾರ್ಯವೇನಾಯಿತು? ಅಲ್ಲಿ ನನ್ನ ಕಾರ್ಯವಾಗಲಿಲ್ಲ ಪ್ರಿಯ. ನೀನೇ ಎಷ್ಟೋ ವಾಸಿ, ಇಷ್ಟು ನಿಧಾನವಾಗಿ ಮಾತಾಡ್ತೀಯ. ಆತ ಮಾತಾಡ್ಸೋದೇ ಬೇಡ, ಬಾಣ ತಗೊಂಡು ತಿವಿಯಕ್ಕೆ ಬರ್ತಾನೆ. ಅವನ್ ಹೆಂಗ್ ನಾನು ಮದುವೆ ಆಗೋದು? ಕೊನೆಯದಾಗಿ ಆತನು ಏನೆಂದು ಉತ್ತರಿಸಿದ? ಅಲ್ಲ, ಕರಿಯೇನಾದ್ರೂ ಚಿಂತೆ ಅಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ನೀನೇ ಹೂ ಅಂದ್ಬಿಡು, ಹೋಗ್ಲಿ. ಹಾಗೆಲ್ಲ ಆಗುವುದಿಲ್ಲ, ಮೊದಲೇ ಹೇಳಲಿ. ಅದು ಆತನು ನಿನ್ನ ದಾಸನಂತೆ, ನಿನ್ನ ಆಜ್ಞೆಲಿದೆ ಏನು ಮಾಡುವುದಿಲ್ಲವಂತೆ. ಗುರುತನ್ನು ತಂದ್ರೆ ಒರೆಸುವಿನೆಂದು ಹೇಳಿರುವನು. ಬೇಗನೆ ಕೊಡು, ಸಮಯವಿಲ್ಲ ನಮಗೆ. ಆತನ ಆಂತರ್ಯವು ನಮಗೆ ಅರ್ಥವಾಯ್ತು. ಈಗ ನೀನು ಇಲ್ಲಿ ಬಾ. ಏಕೆ? ನನ್ನ ಬದಿಯಲ್ಲಿ ಬೆನ್ನಾಕಿ ನಿಲ್ಲು. ಏನು? ನಿಮ್ಮ ಬಳಿಗೆ ಬರಲಿ? ಹೌದು. ಮತ್ತೆ ಒರೆಸುವುದಿಲ್ಲ ಎಂದು ಹೇಳಿದೆ, ಮತ್ತೆ ಬಳಿಗೆ ಬಾ. ಹೀಗೆ ಬಂದು ನಿಲ್ಲು ತಾಯಿ. ಏನು ಹೇಳು? ನನ್ನ ಬದಿಯಲ್ಲಿ ಬೆನ್ನು ತಿರುಗಿಸಿ ನಿಲ್ಲು. ಏನೋ ಮಾಡುವೆ ಅದನ್ನು ಹೇಳು. ನಾನು ಕೆಲವು ರಹಸ್ಯವಾದ ವಿಚಾರಗಳನ್ನು ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಏನೋ ಬೆನ್ನಿನ ಮೇಲೆ ಬರೆಯುವ್ಯಾ? ಹೌದು. ಅಯ್ಯೋ ಕರ್ಮವೇ, ಇಷ್ಟೊಂದು ವಿಶಾಲವಾದ ದೇಹದಲ್ಲಿ ಬೆನ್ನು ಬಿಟ್ಟರೆ ಬೇರೆ ಸ್ಥಳ ಸಿಗಲಿಲ್ವೇ ನಿನಗೆ? ಇಲ್ಲಿ ಎಲ್ಲಿಯಾದ್ರೂ ಬರೆಯ, ನೋಡ್ತೀನಿ. ಹಾಗೆಲ್ಲ ಬರೆಯುವಂತಿಲ್ಲ, ಹಿಂದೆ ಬರೀಬೇಕೆ? ಹೌದು, ಅದು ಗೌಪ್ಯವಾದ ವಿಚಾರ. ನೋಡು, ಬರೆಯೋದು ಬರೀತೀಯ, ಗುಂಡು ಗುಂಡಿಗೆ ದುಂಡು ದುಂಡಿಗೆ ಒತ್ತಿ 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 ಬರಿ, ಅಂದ್ರೆ ಆತನಿಗೆ ಅರ್ಥವಾಗಲಿಲ್ಲ. ಬೇಗನೆ ಬರಿ ಬರಿ ಬರಿ, ನಮಗೆ ಸಮಯವಿಲ್ಲ. ಇದು ದಪ್ಪ ದಪ್ಪನಾಗಿ ಬರೆದಿರು. ಬರಿ ಬರಿ ಬರಿ. ನೀನು ಇದನ್ನು ಆತನಿಗೆ ತೋರಿಸು, ಅವನು ನಿನ್ನನ್ನು ವಧಿಸುವನು. ವಧಿಸುವನು? ಇಲ್ಲ, ಅವನು ನಿನ್ನನ್ನು ವಧಿಸುವನು. ಸರಿ ಸರಿ, ನಾನಿನ್ನು ಬರ್ಲೇ ಪ್ರಿಯ? ತಪ್ಪು ತಪ್ಪು ತಪ್ಪು, ಇನ್ನು ಮೇಲೆ ನಾನು ನಿಮ್ಮನ್ನು ಪ್ರಿಯ ಎಂದು ಕರೆಯಬಾರದು. ನೀವು ನನಗೆ ಪ್ರಾಣನಾಗಬೇಕು ಅಲ್ಲವೇ? ಎಷ್ಟು ಬೇಗ ಅಲ್ಲವೇ? ಈಕೆ ಸತ್ಯದ ಮಾತು ಅಲ್ಲವಾ? ಅಕ್ಕ, ಒಂದು ಚಿಕ್ಕ ಸಹಾಯ ಮಾಡಿ. ಏನದು? ನೀವಿಬ್ಬರು ಮುಹೂರ್ತವು ಬೀರಿ ಹೋಗೋದು, ಮದುವೆ ಮುಹೂರ್ತ. ಆದಷ್ಟು ಬೇಗ ಭಾವನವನ್ನು ಕರೆದುಕೊಂಡು ಬಂದು ಬಿಡು. ಉಳಿದ ವಿಚಾರ ಆಮೇಲೆ ಮಾತನಾಡೋಣ. ಬರಲೇ? ಈತರು ಇಲ್ಲೇ ನನಗೋಸ್ಕರ ಕಾದಿರುವನು. ಅಂದ ಬಳಿಕ ನನ್ನ ವಿವಾಹವಾಗುವುದು ನಿಶ್ಚಿತವಾಯ್ತು. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ. ನೀನು ಹೇಳಿದ ಹಾಗೆ ಗುರುತನ್ನು ತಂದಿರುವೆನು, ಬೇಗನೆ ಬರೆಸಿಬಿಡು. ಓಹೋ, ಈ ಅಬಲೆಯು ಬಲು ಪ್ರಬಲೆಯು. ನನ್ನನ್ನು ಸುಮ್ಮನೆ ಬಿಡ್ತಕ್ಕವಳಲ್ಲ. ಎಲೆ, ನನ್ನನ್ನು ಸುಮ್ಮನೆ ಕಾಮಿಸಬೇಡ, ಹೊರಟು ಹೋಗು. ಇಲ್ಲವಾದರೆ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಆಗೋದು, ಎಚ್ಚರ. ನೋಡು, ಸುಮ್ಮನೆ ಕಾಡಿಸಬೇಡ. ನೀನು ಹೇಳಿದ ಹಾಗೆ ನಿಮ್ಮ ಅಣ್ಣನೊಂದು ಗುರುತನ್ನು ತಂದಿರುವೆನೆಂದ ಬಳಿಕ ಬೇಗನೆ ಬರೆಸಿಬಿಡು. ಹೌದು, ಮರೆತಿದ್ದೇನು. ನಮ್ಮ ಅಣ್ಣನಿಂದ ಗುರುತನ್ನು ತೆಗೆದುಕೊಂಡು ಬಂದಿರುವೆ. ತಂದಿರುವೆನು. ಕೊಡು ನೋಡೋಣ. ಅದು ಕೊಡೋದಲ್ಲ, ತೋರಿಸೋದು. ಓಹೋ, ಇದು ಕೊಡುವುದಲ್ಲವೋ? ತೋರಿಸುವುದು? ಎಲ್ಲಿ ತೋರಿಸು ನೋಡೋಣ. ಅಷ್ಟು ದೂರ ನಿಂತು ತೋರಿಸು ಅಂದ್ರೆ ನಾನು ಹೇಗೆ ತೋರಿಸ್ಲಿ? ಬಾಪ್ ಹತ್ರಕ್ಕೆ ನೋಡು. ಓಹೋ, ನಮ್ಮ ಅಣ್ಣನು ಒಳ್ಳೆಯ ಸರಿಯಾದ ಗುರುತನ್ನು ಬರೆದು ಕಳಿಸಿರುನು. ಅರ್ಥವಾಯ್ತೆ? ಈ ಭ್ರಷ್ಟಳಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿ ಕಳಿಸಿರುನು. ಎಲೆ, ನೀನು ನಮ್ಮ ಪಿತೃರ ಪದ್ಧತಿ ಅಂತೆ ಈ ನಿನ್ನ ಸೆರಗಿನಿಂದ ಈ ಎರಡು ಕಣ್ಣುಗಳನ್ನು ಕಟ್ಟಿಕೊಂಡು ನನ್ನ ಎದುರಾಗಿ ನಿಲ್ಲು, ಲಗ್ನ ಮಾಡುವೆನು. ಕಣ್ಣು ಕಟ್ಕೊಳ್ಬೇಕೆ? ಹೌದು. ಏಕೆ? ಅದು ಲಗ್ನ ಸಮಯದಲ್ಲಿ ವಧು ವರವನ್ನು ನೋಡಬಾರದು ಎಂದು. ಅಯ್ಯೋ ಕರ್ಮವೇ, ನಿಮ್ಮ ಛತ್ರಿ ಅಲ್ಲಲ್ಲ,
ಕ್ಷತ್ರಿ ಪದ್ಧತಿನೇ ಸರಿ ಇಲ್ಲಯ್ಯ. ನೀವು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಮಾಡ್ಕೊಂತೀರಾ ಮದ್ವೆನ. ನಮ್ಮ ಪದ್ಧತಿ ಹೇಗೆ, ನಿಮ್ಮ ಪದ್ಧತಿ ಹೇಗೆ? ನಮ್ಮ ಪದ್ಧತಿ ಬಹಳ ಸರಳ ಸುಲಭ. ನೋಡ್ತೇವೆ, ಇಷ್ಟ ಆದ್ರೆ ಅಂತದೆ ಬಂದ್ರೆ ಕರ್ಕೊಂಡು ಹೋಗ್ತೇವೆ, ಬರ್ದಿದ್ರೆ ಅವ್ರು ಇಲ್ಲೇ ನಾವಲ್ಲೇ. ಸರಿ, ಕಣ್ಣುಗಳ ಮಾಡುವನು ಕಟ್ಟಿಕೊಳ್ಳಲ್ಲ ಬೇಗ. ಬೇಗ ಒರೆಸಿ. ಛೇದಿಸುವನೇ ಕ್ಷಣದಿ ನಾಚಿಕವ ಛೇದಿಸುವನೇ ಕ್ಷಣದಿ ನಾಚಿಕವ ನಿಲ್ಲನ್ನ ಖಡ್ಗದಾವುದಿಗೆ ಒಲ್ಲಳ ಮುರಿದೀಡಾಡುವನು ಸಾಮರ್ಥ್ಯವನ್ನಲ್ಲ ಮನೆಗೆ ಅಕ್ಕ ಅಕ್ಕ ಸೀಸ ಮಾಡಿಸ್ತೀನಿ. ಅಯ್ಯಯ್ಯ ಅಯ್ಯ अकबर बीरबली ने रामन तम्म लक्ष्मण
ಅದೇ ರಾವಣಪ್ಪನಿಗೆ ಸೀತಾ ಮಾಡ್ಬೇಕು. ನೀನ್ ಯಾಕೆ ಬೈತಿ ಅಲ್ಲಿಗೆ ಬೋಸು ಮುಂದೆ ನೀವು ನಿಂತಿರ ಅವನಿರ್ಲಿವ ಅವನು ಅವನು ಇಲ್ದ್ರೆ ನಾನಿರ್ಲಿವ ಇದೇನ ಮ್ಯಾಲ್ ಮೂಗ್ರಾಗ ಇಲ್ಲಿ ಸುರಿತೀರಿ ಇಲ್ಲೂ ಸುರಿತೈತಲ್ಲ ಇದೇ ಇಲ್ಲೆಲ್ಲ ಸುರಿ ಇದು ಬೇರೆ ಇದು ಬೇರೆ ವಿಚಾರ ಗೊತ್ತಾಯ್ತು ದಂಡ ಕಾಣಿ ಜಾಸ್ತಿ ಮಾಡವಳೆ ಕೆಲಸ ಮಾಡಿ ಕರ್ಕೊಂಡು ನೋಡಿ ಬಾ ಚರಣ ಸೇವೆ ಸುರನೋರಿಗಳ ನೀತಿಸುತ್ತ ಸುರನೋರಿಗಳ ನೀತಿಸುತ್ತ ಅವರ ವಿಲಾಸದಿಂದ
ಸಲಿದೆ ಅಖಿಲ ಲೋಕ ಸರಿಸೋ ನೆನೆಪ ಅಖಿಲ ಲೋಕ ಸಲಿಸೋ ನೆನೆಪ ಪ್ರಭು ಎಣಿಪ ದಶವದನ ಸರಿಸಮದೆ ಪ್ರಭು ಎಣಿಪ ದಶವದನ ಪ್ರಭು ಎಣಿಪ ದಶವದನ ಸರಿಸಮರ ವಿಜಯ ಧ್ವಜವ ನೆಲೆಸಿದೆ ಎಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಧ್ವಜವ ನೆಲೆಸಿದೆ ಎಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಪ್ರಭ ಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭ ಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಸದೋ ಶಿವನ ಶುಭ ವಿಭೂತಿ ವಿಶಲಿತ ಸದೋ ಶಿವನ ಶುಭ ವಿಭೂತಿ ವಿಶಲಿ ಯಶೋಭಕ್ತಗಳ ಪಶು ಭಕ್ತ ವಿಜಯ ಧ್ವಜವ ನೆಲೆಸಿದೆ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಅಖಂಡ ಭರತ ಖಂಡದೋಳ ಅಕಳಂಕ ಕೀರ್ತಿ ಪ್ರಚಂಡ ಮಹಾ ದೋರ್ದಂಡನ ಅಖಂಡ ಅವಿನೀಮಣ್ಣ ದಿಗ್ವಿಜಯ ದಂಡ ಯಾತ್ರೆಯಲ್ಲಿ ಮುಖಂಡರೆಂದೆನಿಸಿ ಮೆರೆದವರ ರುಂಡ ಮುಂಡೆಗಳ ಚೆಂಡ ಹಾಡಿ ರಣದೇವತೆ ರಕ್ತರಾವತಿಯನ್ನಿಟ್ಟು ಧರಣಿ ಮಂಡಲ ಆಳ್ವಿಕೆ ಪದವಿ ಒಟ್ಟವನ್ನ ಈ ದೊಡ್ಡ ರಕ್ತ ಪೀಠಕ್ಕೆ ಒಪ್ಪಿಸಿದೆ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಭೆಯನ್ನು ನಡೆದು ಸೂಕ್ತ ಸಲಹೆಯನ್ನಿಟ್ಟು ಮಹಾಯೋಧರರೇ ಅಂಗ ವೀರರೆಂಬ ಬಿರುದನ್ನು ಪಟ್ಟು ಸಕಲ ಸಾಮ್ರಾಜ್ಯಕ್ಕೆ ಭದ್ರಪೀಠ ಅಂತಿರುವ ಎನ್ನನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ ಮಹೇಂದ್ರನನ್ನೇ ಪರಾಭವಗೊಳಿಸಿ ಮೇಘನಾಥ ಎಂಬ ಹೆಸರನ್ನು ಪಡೆದ ಯುವರಾಜ ಇಂದ್ರಜಿತ್ತು ಅಕ್ಷಯ ಕುಮಾರರೇ ಜನಕ ಬಹಳ ಚಮತ್ಕಾರ ಚಾತುರತೆಯುಳ್ಳ ಮಾವನಾದ ಮಾರೀಚರೇ ಸಭಾಪ್ರಭುಕರೇ ಸಮರಾಂಗಣದಲ್ಲಿ ಸಮಯ ನರಿತು ಸಮರ ಸಿಂಹನಂತೆ ಸೆಣಸೋಡಿದ ವೀರಾದಿ ವೀರರೇ ದಾನವ ಯೋಧರೇ ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕದಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ಪ್ರಖ್ಯಾತಿ ಪರಾಕ್ರಮಿಸಿಕೊಂಡ ಈ ದಶಕಂಠ ಅಷ್ಟ ದಿಕ್ಪಾಲಕರನ್ನು ಕೊಟ್ಟಿ ಹೊರಕೋರಿಸಿ ನನ್ನ ಉಳುಗತರನ್ನಾಗಿ ಮಾಡಿಕೊಂಡೆ ನವಗ್ರಹಗಳನ್ನು ಹಿಡಿತಂದು ನನ್ನ ಸಿಂಹಾಸನ ಅಲಂಕಾರಕ್ಕಾಗಿ ಮೆಟ್ಟಿಲುಗಳಿಗೆ ಅಲಂಕರಿಸಿಕೊಂಡ್ರಿ ಅವನು ಲಯಕರ್ತನಾದ ಮಹೋದೇವರ ಸಾಕ್ಷಾತ್ಕಾರವನ್ನು ಪಡೆಯಲು ಅವರ್ಣಿಸಿ ಅನೇಕ ವರ್ಷಗಳ ತಪಸ್ಸನ್ನು ಆಚರಿಸಿ ನನ್ನ ದೇಹವನ್ನು ರುದ್ರಹೀನೆಯನ್ನಾಗಿ ಮಾಡಿಕೊಂಡು ನನ್ನ ಕರುಳುಗಳನ್ನ ತಂತಿಯನ್ನಾಗಿ ಮಾಡಿಕೊಂಡು ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಆಡಿ ಶಿವನನ್ನು ಮೆಚ್ಚಿದ ಈ ಶಿವಭಕ್ತ ರಾವಣ ಅವಿಶ್ಚಿನ್ನ ಶಿವಸೇನೆ ಕೈಕಸ ಮಾತೃಶಿವನ ಸೈಕೋ ತಾಲಿಂಗಾತಿನ ಶ್ರೀರಕ್ಷೆಯಿಂದ ನನ್ನ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಂತರವಾಗಿ ನೆರವೇರಿದೆ ಅಲ್ಲದೆ ಪ್ರವಸ್ತ ಚೈತೇಂದ್ರ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರ ಆಳ್ವಿಕೆಯಲ್ಲಿ ದೇವ ದಾನವ ಗರುಡ ಗಂಧರ್ವ ಕಿನ್ನರ ಕೆಂಪುರುಷಾದಿಯಾಗಿ ಅಷ್ಟ ದಿಕ್ಪಾಲಕರು ನವಗ್ರಹವೂ ಸಹ ನನ್ನ ಅನುಸಾರವಾಗಿ ಅವರವರ ಕಾರ್ಯದಲ್ಲಿ ನಿರತರಾಗಿರುವರೇ ಎಲ್ಲವನ್ನೂ ವಿಚಾರವಾಗಿ ತಿಳಿಸಿ ಚೈತೇಂದ್ರ
ವಿನಯದಿ ನಡೆಯೇ ನಿರುತದಿ ಸುರರೆಲ್ಲ ವಿನಯದಿ ನಡೆಯೇ ಇಂದ್ರದಿ ವರ್ಣರು ದಾಸರುತಿ ಹೇಳಿರ ಚೈತನ್ಯ ಹತ್ತ ಇಂದ್ರದಿ ವರ್ಣರು ದಾಸರುತಿ ಹೇಳಿರ ಶ್ಯಾಮಲಪತಿಯ ಮನೋ ಬಾಣಸನಾಗಿರೆ ಶ್ಯಾಮಲಪತಿಯ ಮನೋ ಬಾಣಸನಾಗಿರೆ ದೈತ್ಯರ ಜನ್ಯ ಕೇಳಿ ನಿನ್ನಯ ಕೌರ್ಯದಿ ಇರುತ್ತದೆ ಸುರರೆಲ್ಲ ವಿನಯದಿ ನಡೆಯೇ ದೈತೇಂದ್ರ ಈ ಮೂರು ಲೋಕಗಳಲ್ಲಿಯೂ ತಮ್ಮ ಹೆಸರು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗುತ್ತಿರಲ್ಲದೆ ದೈತೇಂದ್ರ ವರ್ಣನು ಸಂತೃಷ್ಟಿಯಿಂದ ಮಳೆ ಸುರಿಸುತ್ತಲೂ ವಾಯುದೇವನು ಗಾಳಿ ಬೀಸುತ್ತಲೂ ದೈತೇಂದ್ರ ವಾಯುದೇವನು ಗಾಳಿ ಬೀಸುತ್ತಲೂ ಇಂದ್ರನು ಸದಾ ಪಾಂಚಾಂಗ ಪಾರಾಯಣವನ್ನು ಮಾಡುತ್ತಾ ಆ ಬ್ರಹ್ಮದೇವನು ಸದಾ ಪಂಚಾಂಗ ಪಾರಾಯಣವನ್ನು ಮಾಡುತ್ತಾ ನವಗ್ರಹಗಳೆಲ್ಲವೂ ನಿನ್ನಲ್ಲೇ ಇದ್ದು ನಿನ್ನನ್ನೇ ಓಲೈಸುತ್ತಿರುವರು. ಈಗಿರುವಲ್ಲಿ ನಿನಗೆ ಭಯವಂದರಿನ್ನೇನು, ಎಲ್ಲ ಕಾರ್ಯಗಳು ನಿರಂತರವಾಗಿ ನಿಲ್ಲುತ್ತಿರುವ ಬಾಬು ಬಾಬು ಬೃಹಸ್ತ, ನಿಮ್ಮಂತ ಪ್ರಚಂಡ ಪ್ರತಾಪಶಾಲಿಗಳಾದ ಸಚಿವ ಶ್ರೇಷ್ಠರು ಮೊದಲಾದ ಮಾರುಜ ಚಾತುರ್ಯದಿಂದ ಕೂಡಿದ ಪ್ರಮುಖರು ನನಗಿರುವಲ್ಲಿ ನನಗೆ ಜ್ಞಾನ ಕೊರತೆ ಇರಲಾರದು. ಏನಿದು ರೋಧನ ಧ್ವನಿ? ಪ್ರಭು, ನಿಮ್ಮ ಸೋದರಿಯಾದ ಸೂಪರಂಗಾದೇವಿಯವರು ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು. ಏನು? ನನ್ನ ತಂಗಿಯಾದ ಸೂರ್ಪಗಳು ರೋಧಿಸುತ್ತಾ ಬರುತ್ತಿರುವಳೆ. ಅವನನ್ನ ರಾಜ ಮರ್ಯಾದೆಯಿಂದ ರಾಜ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಏನು ತಂಗಿ, ನಿನ್ನ ರಾಸಿಕವೇನಾಯಿತು? ನಿನಗೆ ಈ ರೀತಿ ಅಪಮಾನ ಮಾಡುವ ದ್ರೋಹಿಗಳು ಯಾರು? ಜಾಗ್ರತೆಯಾಗಿ ಬರಲಿ. ಅಣ್ಣ ಯೋಗೇಗ ಅವ ಸರಿಯಾಗಿ ಬರಲಿ. ಪ್ರಭು, ಇವಳು ದಂಡಕಾರಣ್ಯ ಪಡೆದಂತೆ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಬಂದಿದ್ರಂತೆ. ಆ ಸೀತೆ ನಿಮ್ಗೆ ಸೌಂದರ್ಯವತಿ ಅಂತ ತರಬೇಕು ಅಂತ ಹೇಳಿ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ಟವಳೆ, ಆ ಲಕ್ಷ್ಮಣ ತಗೊಂಡವಳೆ. ಲಕ್ಷ್ಮಣ ಮುಂದಲೆ ಎಲ್ಲ ಏನು ರಾಮ ಲಕ್ಷ್ಮಣರು ಈ ರೀತಿ ಅಪಮಾನ ಮಾಡಿದರೆ ಎಂತಹ ಅನರ್ಥ, ಎಷ್ಟು ಅಪಮಾನ! ತಂಗಿ, ಸಹೋದರರಾದ ಕರದೋಷಿಗಳಲ್ಲವೇ ತಂಗಿ? ಏನದು? ಕರದೋಷಣವಾದಿಗಳು ಆ ರಾಮ ಲಕ್ಷ್ಮಣ ಒಂದೇ ಬಾಣದಿಂದ ಸಂಹರಿಸಿಬಿಟ್ಟರೆ ಮತ್ತಿಂದರೆ ಆಮ ಅಕ್ಬ ಜಡಕೀಟ ರಾಮನು ಕರದೋಷವಾದಗಳನ್ನು ಸಂಹರಿಸಿಬಿಟ್ಟನೆ.
ನಡೆಸಿ ನಡೆಸಿದ ವಾಗ್ಮಿತರದೆ ಜಯಿಸಿದ ವೈರಿಸಿರವ ಕೈದು ಕೋಟೆ ಪುಡಿ ಪುಡಿ ಕೈದುಗಳಿಂದ ಇಂದು ನಗೆ ದಯಿಸಿದ ಬಗೆಗಳ ನಡೆಸಿ ನಡೆಸಿದ ವಾಗ್ಮಿತವರದೆ ಜಯಿಸಿದ ವೈರಿಸಿರವ ಕೋಟೆ ಪುಡಿ ಪುಡಿ ಕೈದುಗಳಿಂದ ಇಂದು ನಗೆ ದಯಿಸಿದ ಬಗೆಗಳ ಸಮರ ಜಲ ಚಲಿಸಿದವಳ ಪೊಳಪೊಳಗೆ ಜವಲನ್ನು ಹರಿಸಿದರೆ ಎಳಗಿದರೆ ದುರೋತ್ಮರನ್ನು ಈಗಲೇ ಧ್ವಂಸ ಮಾಡಿ ಜಾನಕ್ಕೆ ಮುಂದೆ ನೆಲೆ ತಂದು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳದೆ ಹೋದರೆ ನಾನು ಲೆಂಕಾಪಟ್ಟಣದ ರಾವಣೇಶ್ವರನಲ್ಲ. ಕುಂಭಕರ್ಣ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಕೊಟ್ಟಿದ್ದೆ ಅವರೇ ಮಾತ್ರದಲ್ಲಿ ಆ ರಾಮಲಕ್ಷ್ಮಣ ಛೇದಿಸಿ ಹಾರ ಮೊಂಡಗಳನ್ನ ರಕ್ತದ ಹಾಕುಳಿಯನ್ನು ಮಾಡಿ ಮಾತ್ರದಲ್ಲೇ ಸೀತಾ ಮತ್ತು ನನಗೆ ಆಜ್ಞೆಯನ್ನು ಕೊಡ ಅಗ್ರಜ. ಬಲ ಕುಂಭಕರ್ಣ, ಅಗ್ರಜ ಇವರ ಮಾತುಗಳನ್ನು ಕೇಳಬೇಡ, ಕೇಳು. ಸಾಹಬ
ಶಿಷ್ಟ ಪರಿಪಾಲನೆಗೋಸ್ಕರ ಈ ಯುಗದಲ್ಲಿ ಅವರ ಮೇಲೆ ಏನು ಸಾಧಿಸೋದು ಸರಿಯಲ್ಲ. ಇವರ ಮಾತುಗಳನ್ನು ಕೇಳಿ ವೃದ್ಧ ಕೆಡಬೇಡ ಅಂತ ಯಾರನ್ನ ಕೆಡಬೇಡ. ಏಷಾಚಲ ಭಾಗಾಚಲ ತ್ರಿಕುಟಾಚಲವನ್ನು ಭೇದಿಸಿ ವಿಶ್ವಕರ್ಮನಿಂದ ನಿರ್ಮಿತ ಈ ಲಂಕಾ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಒಂದೇ ಎಂದು ಭಾವಿಸಿ ಸಂತೋಷವಾಗಿರುವ ಸಮಯದಲ್ಲಿ ಅಜೇಂದ್ರ ಮುಂದೆ ಬರುವುದನ್ನು ನೀವೇ ನೋಡಿವಂತೆ. ಮುಖ್ಯವಾಗಿ ದೈತ್ಯೇಂದ್ರ, ಆ ರಾಮ ಲಕ್ಷ್ಮಣನ್ನು ಒಲಿಸಿ ಸೀತೆಯನ್ನು ಅಪಹರಿಸೋಣ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದೈತ್ಯ ಕಂಠೀರವ ಆ ರಾಮ ಲಕ್ಷ್ಮಣರನ್ನು ವಧಿಸಿ ವಿಧವೆಯಾದ ಸೀತೆಯನ್ನು ಕರೆತಂದರೆ ರಾಜಪದವಿಗೆ ಕುಂದಕವಲ್ಲವೇ? ಮತ್ತಿನ್ನೇನು ಮಾಡಬೇಕು ಪ್ರಸ್ತ? ದೈತ್ಯೇಂದ್ರ, ಆ ರಾಮ ಲಕ್ಷ್ಮಣರನ್ನು ವಂಚಿಸಿ ಸೀತೆಯನ್ನು ಕರೆತಂದರೆ ಅವರಿಗೆ ಪ್ರತೀಕಾರ ಮಾಡದಂತಾಗುವುದಿಲ್ಲವೇ? ಹೋದ್ರೆ ಅವರನ್ನು ವಂಚಿಸುವ ಬಗೆ ಹೇಗೆ? ಮಾವನಾದ ಮಾರಿಕೆಯ ಸಹಾಯದಿಂದ ಎಲ್ಲವೂ ಫಲೆ ಫಲೆ ತಂಗಿ ನಾಚಿಕ ಹೋಗಿದರೂ ಬುದ್ಧಿ ಮಾತ್ರ ಬಹಳ ಚೆನ್ನಾಗಿರುವುದು. ತಂಗಿ ಒಳ್ಳೆ ಉತ್ತಮವಾದ ಚಮತ್ಕಾರವನ್ನೇ ಹೊಂದಿದೆ. ನೀನು ರಾಜ್ಯ ವೈದ್ಯರಿಂದ ಉಪಚಾರವನ್ನು ಮಾಡು. ಎಲ್ಲವೋ ಅಕರಾಕ್ಷ ಮಕಾರಾಕ್ಷರೇ, ಹೋಗಿ ನಮ್ಮ ತಂಗಿಯನ್ನು ಕರೆದುಕೊಂಡು ಹೋಗಿ. ಇಂದ ನಿನ್ನ ತಾಟಕೀಸು ಭಾವಗಳಿಂದ ಬಹಳವಾಗಿ ಒದಿಸಿದ ಆ ರಾಮ ಲಕ್ಷ್ಮಣನು ದಂಡಕಾರ್ಯದಲ್ಲಿ ಸೀತೆಯೊಂದಿಗೆ ವಾಸವಾಗಿರುವರು. ನೀನು ಈಗಲೇ ಒಂದು ಹೇಮಸಾಗರ ರೂಪವನ್ನು ಧರಿಸಿ ಆ ಪಂಚವಟಿಯಲ್ಲಿ ಕಟ್ಟಿಕೊಂಡಿರುವ ಪರ್ಣಶಾಲೆಯ ಮುಂದೆ ಸುಳಿದಾಡುತ್ತಾ ಹೋದರೆ ಅದನ್ನು ಸೀತೆ ನೋಡಿ ದಿಗ್ಭ್ರಾಂತಳಾಗುವಳು. ಆ ಹೇಮಸಾಗರವನ್ನು ತಂದು ಕೊಡ ಎಂದು ರಾಮನಲ್ಲಿ ಹಠ ಹಿಡಿಯುವಳು. ಆಗ ನಿನ್ನ ಮಾಯಾಜಾಲದಿಂದ ಆ ರಾಮ ಲಕ್ಷ್ಮಣರ ಕೈಗೆ ಸಿಕ್ಕಿಯೂ ಸಿಗದಂತೆ ಬಹುದೂರ ಹೋದರೆ ನಾನು ನನ್ನ ಮಾಯಾ ಪ್ರಭಾವದಿಂದ ಆ ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ಈ ಕಾರ್ಯವನ್ನು ಈಗಲೇ ಮಾಡು ಮಾವ. ರಾವಣೇಶ್ವರ, ನಿನಗೇನಾದ್ರೂ ಬುದ್ಧಿ ಕೆಟ್ಟಿರುವುದೇ? ಹಿಂದೆ ವಿಶ್ವಾಮಿತ್ರ ಸಂರಕ್ಷಣಾ ಯಾಗದಲ್ಲಿ ರಾಮಬಾಣದಿಂದ ಪೆಟ್ಟು ತಿಂದು ಇಂದು ಚೇತರಿಸಿಕೊಳ್ಳುತ್ತಿರುವನು. ಈ ಕಾರ್ಯ ನನ್ನಿಂದಾಗದು ರಾವಣೇಶ್ವರ, ನನ್ನಿಂದಾಗದು. ಏನು ಹೇಳಿದೆ ಮಾವ? ಹಿಂದೆ ತಾಯಿ ಸತ್ತರೂ ಸೋದರ ಮಾವನಿರಬೇಕೆಂಬ ನಾಣ್ಣುಡಿಯು ನಿನಗೆ ತಿಳಿಯದೆ ಮಾವ? ನನ್ನ ಮಾತನ್ನು ಉಲ್ಲಂಘಿಸಿ ಮಾತನಾಡುತ್ತಿರುವೆಯ? ಈಗಲಾದರೂ ಕೇಳು. ನನ್ನ ಮಾತನ್ನು ಕೇಳದೆ ಹೋದರೆ ಈ ದುರಭಾವದಿಂದ ಅನರ್ಥವಾದದ್ದು ಎಚ್ಚರ. ಅಲ್ಲದೆ ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತ, ನಾನು ಆಶ್ರಯದಾತ. ತಿಳಿಯಿತೆ ಮಾವ? ಓಹೋ, ಈತನಿಂದ ಗದಾಪ್ರಹಾರವನ್ನು ತಿಳಿದು ಈತನಲ್ಲಿ ಪ್ರಾಣ ಬಿಡುವುದಕ್ಕಿಂತಲೂ ರಾಮಬಾಣದಿಂದ ಪೆಟ್ಟು ತಿಂದು ರಾಮಸನ್ನಿಧಿಯನ್ನು ಸೇರುವುದೇ ಉತ್ತಮ. ರಾವಣೇಶ್ವರ, ನಿನ್ನ ಇಚ್ಛೆಯಂತೆ ಆಗಲಿ. ಬಾ ಮಾವ, ಬಾ. ನಾನು ಈ ರೀತಿ ಮಾತನಾಡಿದ ನಿನ್ನ ಮನಸ್ಸಿಗೆ ಬೇಸರ ಮಾಡಿಕೊಳ್ಳಬೇಡ. ನಿನ್ನ ಕಾರ್ಯವನ್ನು ನೀನು ಮಾಡು, ನನ್ನ ಕಾರ್ಯವನ್ನು ನಾನು ಮಾಡುತ್ತೇನೆ. ಸೀತಾಪಾಲನ, ಸೀತಾಪಾಲನ. ಸ್ವಾಮಿ, ಸ್ವಾಮಿ, ಅಲ್ಲಿ ನೋಡಿ, ಆ ಜಿಂಕೆ ಎಷ್ಟು ಮುದ್ದಾಗಿರುವುದು ಅಲ್ಲವೇನು? ಆಲಿಸು ನೀರಾಗ ನೀಲಯನ ವನವಿರಾಜಮಾನಿನಿ. ಆಲಿಸು ನೀರಾಗ ನೀಲಯನ ವನವಿರಾಜಮಾನಿನಿ. ಆಲಿಸು
ಚೆಂಡಿಯಂತೆನ್ನದೆ ಕಂಡದ ಬಯಸುವ ಚೆಂಡಿಯಂತೆನ್ನದೆ ಕಂಡದ ಬಯಸುವ ಚೆಂಡಿಯಂತೆ ನನ್ನದೆ ತಂದು ಕೊಡಿ ಮೃಗವ ಮನವಿ ರಾಜಮಾನಿ ಆಲಿಸು ನೀಲಾಜನಿ ನಯನ ಮನವಿ ರಾಜಮಾನಿ ಆಲಿಸು 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 ಸ್ವಾಮಿ ಜಾನಕಿ ಕಂಡಿದ ಬಯಸುವ ಕಂಡಿನಾದೆಯ ಅಲ್ಲಿ ನೋಡಿ ಸ್ವಾಮಿ ಎಷ್ಟು ಮುದ್ದಾಗಿರುವುದು ಕಂಡಿದ ಬಯಸುವ ಕಂಡಿನಾದೆಯ ವೇದದ ಮೃಗದಾದೆ ಪರವೀರಾಜಮಾನಿ ನೋಡಿ ಸ್ವಾಮಿ ಎಷ್ಟು ಮುದ್ದಾಗಿದೆ ಸ್ವಾಮಿ ಜಾನಕಿ ಒಮ್ಮನಿಂದ ಕುಡಿಯುವ ಆ ಜಿಂಕಿ ಎಷ್ಟು ಮುದ್ದಾಗಿದೆ ಆ ಜಿಂಕಿ ತಂದು ಕೊಡಿ ಸ್ವಾಮಿ ಬೇಸರವಾದಾಗ ಅದನ್ನು ಆಟ ಆಡಬಹುದು ಅಲ್ಲವೇ ಸೀತಾ ಈ ಜಿಂಕೆಯ ಆಸೆಯನ್ನು ಬಿಡು. ಅದನ್ನು ನೋಡಿದರೆ ನಿಂತಲ್ಲಿ ನಿಲ್ಲದೆ ಓಡಾಡುತ್ತಿರುವುದನ್ನು ನೋಡಿದರೆ ಅದು ಮಾಯಾಂಬುಗವೆಂದು ಕಾಣುತ್ತಿರುವುದು ಜಾನಕಿ. ಅದರಿಂದ ಅದರ ಬದಲಾಗಿ ಜಾನಕಿ ನೋಡಿ ಸ್ವಾಮಿ ಎಷ್ಟು ಮುದ್ದಾಗಿದೆ ಆ ಜಿಂಕೆಯ ಆಸೆಯನ್ನು ಬಿಡು ಸೀತಾ. ಅದರ ಬದಲಾಗಿ ಚಂದ್ರನಲ್ಲಿರುವ ಆ ತರಂಗವನ್ನೇ ತಂದು ನಾನು ನಿನಗೆ ಕೊಡುವೆನು ಸೀತಾ. ಸ್ವಾಮಿ ಕೈಗೆ ಸಿಕ್ಕಿರುವ ಆ ಜಿಂಕೆಯನ್ನು ತಂದು ಕೊಡದ ನೀವು ಚಂದ್ರನಿಗೆ ತುರಂಗವನ್ನು ತಂದು ಕೊಡುವಿರಾ? ಅದೆಂದಿಗೂ ಸಾಧ್ಯವಿಲ್ಲ. ನನಗೆ ಆ ಜಿಂಕೆಯು ಬೇಕೇ ಬೇಕು ಸ್ವಾಮಿ. ಅಯ್ಯೋ, ಹೆಂಗಸರು ಹಿಡಿದ ಹಠವನ್ನು ಎಂದಿಗೂ ಬಿಡತಕ್ಕವರಲ್ಲ. ಲಕ್ಷ್ಮಣ, ಇಲ್ಲಿ ಬಾ ಲಕ್ಷ್ಮಣ. ಸೀತೆಯು ಆ ಜಿಂಕೆಯ ಹಠವನ್ನು ಹಿಡಿದಿರುವಳು.
ನಾನು ಅದನ್ನು ಹಿಡಿದು ತರುವೆನು. ಇಲ್ಲವಾದರೆ ಅದನ್ನು ಸಂಹರಿಸಿ ಅದರ ಚರ್ಮವನ್ನಾದರೂ ತರುವೆನು. ನಾನು ಬರುವ ಪರ್ಯಂತರವು ನೀನು ಸೀತೆಯೋರ್ವಳನ್ನೇ ಬಿಟ್ಟು ಬರಬಾರದು. ಸೀತೆಯ ವಿಚಾರದಲ್ಲಿ ಎಚ್ಚರದಿಂದಿರು ಲಕ್ಷ್ಮಣ. ಆ ರಕ್ತಸಾಧವನು ಮಹಾರೀಕನು ಯಾವುದೋ ದುರಭಿಪ್ರಾಯದಿಂದ ಈ ವೇಷವನ್ನು ಆಸಕ್ತಿಕೊಂಡು ಇಲ್ಲಿಗೆ ಬಂದಿರುವಂತೆ ನನಗೆ ಗೊತ್ತಿರುವುದು. ವಿಶ್ವಾಮಿತ್ರನ ರಕ್ಷಣೆಯ ಕಾಲದಲ್ಲಿ ಆ ಭ್ರಷ್ಟನ ಸಭಾವನ್ನು ಚೆನ್ನಾಗಿ ತಿಳಿದಿಲ್ಲ. ಏನೇ ಆಗಲಿ ಲಕ್ಷ್ಮಣ, ಸೀತೆಯು ಹಿಡಿದ ಹಠವನ್ನು ಬಿಡುವಂತೆ ಕಾಣುತ್ತಿಲ್ಲ. ಆದುದರಿಂದ ನೀನು ಜಾಗೃತನಾಗಿರು. ನಾನು ಆ ಜಿಂಕೆಯನ್ನು ಹಿಡಿದುತ್ತಾರೆ. ಆಗಲೇ ತಮ್ಮಂತೆ ಎಲ್ಲಿಗೆ ಹೋಗುವೆ ಕುಲ್ಲ ಮುಗಬೆನಿ, ಅಲ್ಲಿಯ ನಿನ್ನಯ ಸೊಲ್ಲ ನಡಗಿತೆ, ಅಲ್ಲಿಯ ನಿನ್ನಯ ಸೊಲ್ಲ ನಡಗಿತೆ, ಎಲ್ಲಿಗೆ ಹೋಗುವೆ ಕುಲ್ಲ ಮುಗಬೆನಿ. ಕದೆಯನ ಕೈಗೆ ದಾಟದ ಹೋಗುವೆಯ, ಕದೆಯನ ಕೈಗೆ ದಾಟದ ಹೋಗುವೆಯ, ಅಲ್ಲಿಯ ನೀನಿಲ್ಲು ಬಿಡುವೆನು ಬಾಣವ, ಅಲ್ಲಿಯ ನೀನಿಲ್ಲು ಬಿಡುವೆನು ಬಾಣವ, ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇನಿ. ನೀವು ಕೇಳಿ ಬರ್ತಿಲ್ವಲ್ಲ ಲಕ್ಷ್ಮಣ, ಒಂದೇನು ಗತಿ? ನನ್ನ ಸ್ವಾಮಿಗೆ ಏನು ಅಪಾಯವಾದಂತೆ ತೋರ್ತಿರುವುದಲ್ಲ. ಬೇಗನೆ ಹೋಗಿ ಅವ್ರಿಗೆ ಏನಾಯ್ತು ನೋಡು ಲಕ್ಷ್ಮಣ. ಅಮ್ಮ, ಭಯಪಡಬೇಡಿ. ಇದು ರಾತ್ರಿಯ ಮಾಯೆ. ಯಾರೋ ನಮ್ಮನ್ನು ವಂಚಿಸಲು ಈ ದಣಿ ಮಾಡಿ ಕೂಗಿರಬಹುದು. ನೀವು ಭಯಪಡಬೇಡಿ ತಾಯಿ, ಧೈರ್ಯ ತಾಯಿ. ಲಕ್ಷ್ಮಣ, ಇಲ್ಲ, ಖಂಡಿತವಾಗಿಯೂ ನನ್ನ ಸ್ವಾಧೀನದಲ್ಲಿ ಹೊರತು ಮತ್ತೆ ಬೇರಲ್ಲ. ಬೇಗನೆ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಲಕ್ಷ್ಮಣ. ಭಯಪಡಬೇಡಿ. ನಿಮ್ಮ ಹೋರಾಟವನ್ನು ಬಿಟ್ಟು ನಾನು ತೆರಳಲಾರೆನು. ಅಣ್ಣನಿಗೆ ಯಾವ ತೊಂದರೆಯೂ ಆಗಿರಲ್ಲ. ನೀವು ಧೈರ್ಯದಿಂದಿರುತ್ತಾಯಿ. ಅಯ್ಯೋ, ಮುಂದೇನು ಗತಿ? ನನ್ನ ಸ್ವಾಮಿಯು ನಿಮ್ಮನ್ನು ಸಹೋದರಿ ಎಂದು ಬಹಳವಾಗಿ ನಂಬಿದ್ದರು. ಆದರೆ ನೀವು ಈ ರೀತಿ ಮಾಡೋದನ್ನು ನಾನು ಖಂಡಿತವಾಗಿಯೂ ತಿಳಿಯುವುದಿಲ್ಲ. ನೀನು ಹೇಳೋದನ್ನು ನೋಡಿದರೆ ನಿನ್ನ ಮೇಲೆ ಮೋಹಗೊಂಡಂತೆ ತೋರ್ತಿರುವುದಲ್ಲ. ಮಾತುಗಳನ್ನು ಆಡಬೇಕು. ಈ ಮೂರು ಲೋಕದಲ್ಲಿ ಯಾರು ತಾನೇ ನಿಮ್ಮ ಹೋರಾಟಗಳನ್ನು ಬಿಟ್ಟು ಹೋದರೆ ಅಣ್ಣನ ಏನು ಕ್ಷಿಪ್ತಾಯಿ. ಇಲ್ಲ ಲಕ್ಷ್ಮಣ, ನೀನು ಹೋಗಲೇಬೇಕು. ನನ್ನ ಸ್ವಾಮಿಗೆ ಏನು ಖಂಡಿತವಾಗಿಯೂ ಏನು ತೊಂದರೆಯಾಗುವುದು ನಿಜ. ದಯಮಾಡಿ ಹೋಗುವನಾಗು ಲಕ್ಷ್ಮಣ, ಹೊರಡುವನಾಗು. ಈ ಪ್ರಶ್ನೆ ಹಿಡಿದಾಟವನ್ನು ಬಿಡದೆ ಸಾಧಿಸುವರೆಂಬ ಹಾರಜ್ಯವು ನಿರ್ದೇಶನಕ್ಕೆ ಬಂದಿದ್ದು ನಿಜವಾಯಿತು. ಇದೋ ತಾಯಿ, ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುವೆನು. ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಎಲೆ ವನ ದೇವತೆಗಳಿರ, ಸೂರ್ಯ ಚಂದ್ರಾದಿಗಳಿರ, ಹಟ್ಟ ದಿಕ್ಪಾಲಗಳಿರ, ಹೇ ಭೂಮಾತೆ, ನಿಮ್ಮ ಮಗಳಾದ ನನ್ನ ಹತ್ತಿಗೆಯನ್ನು ನಿಮಗೆ ಒಪ್ಪಿಸುತ್ತಿರುವೆನು. ಈಕೆಯನ್ನು ಕಾಪಾಡುವ ಭಾರ ನಿಮ್ಮದಾಗಿರುವುದು. ಇದೋ ತಾಯಿ, ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುವೆನು. ತಾಯಿ, ನನ್ನದೊಂದು ವಿಜ್ಞಾಪನೆಗಳು. ಅದೇನು ತಿಳಿಸುವನಾಗು. ಹೋಗಿ ಶ್ರೀರಾಮಚಂದ್ರ ಕೃಷ್ಣವಾಕ್ಯ ತಿಳಿದುಕೊಂಡವರೆಗೂ ಇದೋ ತಾಯಿ, ನಾನು ಇಲ್ಲಿ ಕೆಲವು ಸಪ್ತಋಷಿಗಳ ಗೆರೆಯನ್ನು ಬರೆಯುತ್ತೇನೆ. ಆ ಗೆರೆಯನ್ನು ದಾಟಿ ಎಂತ ಸಮಯ ಬಂದರೂ ನೀವು ಹಾಟಿಗೆ ಭಾರ ಕೊಡುದು ತಾಯಿ.
ಇನ್ನು ಬೇಡ್ತಿರೋದು. ಏನು ಮಾಡಲಿ, ಫಲಹಾರವನ್ನು ತರುವೆನು. ನೋಡಿದರೆ ನನಗೆ ನಿರ್ಧಾನಂದವಾಗುವುದು. ಜನಕರಾದ ಸಭೆಯಲ್ಲಿ ಸ್ವಯಂವರವನ್ನು ಹೋಗಿ ಇವಳನ್ನೇ ಅಪಹರಿಸಬೇಕೆಂಬ ಆಸೆಯಿಂದ ಹೋದನು. ಆದರೆ ಎನ್ನಪ್ಪ ಜೀವನ ಧನಸ್ಸು ಹೊಡವಾಗಿದ್ದರಿಂದ ಹೋಗಲು ಸಾಧ್ಯವಿಲ್ಲಬೇಕು. ಇರಲಿ, ಈಗಲೇ ಅವಳನ್ನು ಅಪಹರಿಸಿಕೊಳ್ಳಬೇಕು. ಸಪ್ತ ಋಷಿಗಳ ಗೆರೆಗಳನ್ನು ಎಳೆದಿರುವುದಲ್ಲ. ಇರಲಿ ಪೂಜ್ಯರೇ, ಇದು ದಯಮಾಡಿಸರಾಗಿ ಫಲಹಾರವನ್ನು ಸ್ವೀಕರಿಸಿ. ಪೂಜ್ಯರೇ, ನನ್ನ ಮೈದಾನ ಆದರೂ ಸಪ್ತಗಿರಿಯನ್ನು ದಾಟಿ ಹೊರಗೆ ಬಾರದು ಎಂದು ಆಜ್ಞೆ ಮಾಡಿದರು. ಆದ್ದರಿಂದ ದಯಮಾಡಿಸಿ ಫಲಹಾರವನ್ನು ಸ್ವೀಕರಿಸುವರಾಗಿ. ಈ ಸಪ್ತಗೆರೆಗಳು ಬರೆದಿರುವುದು ಇದು ಅರಣ್ಯವಾಗಿರುವ ಆದ್ದರಿಂದ ನಮ್ಮಂತಹ ಹೆಚ್ಚರಿಗೆ ಭಿಕ್ಷೆಯನ್ನು ನೀಡಬಾರದಲ್ಲ. ಮುಂದಕ್ಕೆ ಬಂದು ಭಿಕ್ಷೆಯನ್ನು ನೀಡುವುದಾದರೆ ನೀಡು, ಇಲ್ಲವಾದರೆ ಇದು ಶಾಪವನ್ನು. ಪೂಜಾರಿ ನಿಲ್ಲುವರಾಗಿ ಏನು ಮಾಡಲಿ? ಲಕ್ಷ್ಮಣನು ಬೇಕಾದರೆ ಸಮಾಧಾನ ಪಡಿಸಬಹುದು. ಇರಲಿ ಪೂಜ್ಯರೇ, ಇದು ಸ್ವೀಕರಿಸುವರಾಗಿ. ಸ್ವೀಕರಿಸಿ ಪೂಜ್ಯರೇ. ಇದು ನೋಡು ಪೌರಶ್ಚವಂಶ ಕಲಶೋ ಮುದಿ ಚಂದ್ರನ ನೋಡು ಪೌರಶ್ಚವಂಶ ಕಲಶೋ ಮುದಿ ಚಂದ್ರನ ನೋಡು ಗೌರವೇಂದ್ರ ಸಮರ್ಥ ನಿರ್ಜನ ಮನೋತ್ತಾಂಗ ಮಂಗನ ನೋಡು ಸುಪ್ರಚಂಡ ಭೀಕರನ ನೋಡು ಅಲಿರೋಯರ ಗಂಡ ಉತ್ತಂಡ ದೋತಂಡ ರಾವಣ ಸಾರ್ವಭೌಮನೋ ಈ ತ್ರಿಲೋಕ ಪ್ರಖ್ಯಾತಿ ಪರಾಕ್ರಮಿಸಿಕೊಂಡ ಈ ರಾವಣ ಸೋಮನ ನಡುವೆ ಲಂಕಾಪಟ್ಟಣಕ್ಕೆ ಎಲ್ಲವೋ ದುರಾತ್ಮ, ನನ್ನ ಸ್ವಾಮಿ ಇಲ್ಲದ ವೇಳೆಯಲ್ಲಿ ಬಂದು ನಾ ಸೆಳೆದುಕೊಂಡು ಹೋಗುತ್ತಿರುವಿರ. ನಿನಗೆ ನ್ಯಾಯವಲ್ಲ, ಸುಮ್ಮನೆ ಹೊರಡುವಾಗ. ಇಲ್ಲವಾದ್ರೆ ನಿನ್ನ ಸಾವು ಕೃಷ್ಣ ತಿಳಿಯುತ್ತೆ. ಪರಾಕ್ರಮಿ ದುರಂಧರವಾದ ನನ್ನನ್ನು ಆ ನಿನ್ನ ಪತಿಯು ಏನು ಮಾಡಲೆಂದು ತಿಳಿದಿರುವೆ. ಅಯ್ಯೋ, ಮುಂದೇನು ಗತಿ? ನನಗೆ ಸಹಾಯ ಮಾಡಲು ಯಾರಿಲ್ಲದಂತ ಆಯ್ತಲ್ಲ. ಮಾವ ದಶ ಚಕ್ರವರ್ತಿ, ನೀವಾಯುವ ನನ್ನನ್ನು ಕಾಪಾಡಬಾರದೆ. ರಾಮಚಂದ್ರ, ಕಾಪಾಡು ಕಾಪಾಡು. ನನ್ನ ಮಿತ್ರನಾದ ದಶರಥನ ನಾಮವನ್ನು ಪಾಡುತ್ತಿರುವವರು ಯಾರು? ದಶರಥ ರಾಮ ಎಂದು ಅಂಬಲಿಸುತ್ತಿರುವವರಲ್ಲ ಯಾರು? ಅಯ್ಯ ಪಕ್ಷಿರಾಜನೇ, ನನ್ನ ಸ್ವಾಮಿ ಇಲ್ಲದ ವೇಳೆಯಲ್ಲಿ ಕಪಟೇಶ್ವರ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವನು. ನೀನಾದ್ರೂ ನನ್ನನ್ನು ಕಾಪಾಡುವನಾಗು. ಎಲ್ಲವೋ ನಾರಿಚೋರ, ನೀನು ಯಾರು? ಈಕೆಯನ್ನು ಸೆಳೆದುಕೊಂಡು ಹೋಗಲು ಕಾರಣವೇನು? ಈಕೆ ಯಾರು? ಎಲ್ಲವೋ ಹೀಗೆ ನನ್ನ ಧರ್ಮಪತ್ನಿ. ದುರಾತ್ಮ, ಧರ್ಮಪತ್ನಿ ಎಂದು ಹೇಳುವ ನಾಯಿಗೂ ಸೇರಿ ಹೋಗಬಾರದೇನು? ಅಯ್ಯ ಪಕ್ಷಿರಾಜ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು. ನನ್ನನ್ನು ಕಾಪಾಡುವನಾಗು. ಇಲ್ಲವೋ ನಾರಿಚೋರ, ಶ್ರೀರಾಮಚಂದ್ರನಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯನ್ನು ಸೆಳೆದುಕೊಂಡು ಹೋಗುತ್ತಿರುವೆಯ? ಇಲ್ಲಿದ್ದಕ್ಕೆ ಮದಾಂಧ. ಎಲ್ಲವೋ ಮುದಿಯದ್ದೆ, ಕಾಡು ಮೇಳುಗಳು ನಲೆದು ಅರಣ್ಯದಲ್ಲಿ ಸಮುದ್ರದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ನೀನು ಪ್ರಾಣ ಉಳಿಸಿಕೊಳ್ಳುವೆಯಾ? ನನ್ನನ್ನು ಪ್ರತಿಭಟಿಸುವೆಯಾ? ನೀನು ಅಷ್ಟು ಧೈರ್ಯಶಾಲಿ ಆದರೆ ನನ್ನನ್ನು ಜಯಿಸಿ ಈಕೆಯನ್ನು ಸೆಳೆದುಕೊಂಡು ಹೋಗು. ಓಹೋ, ಈತನು ದಶರಥ ಚಕ್ರವರ್ತಿಯ ಮಿತ್ರನು, ಈತನು ಪರಾಕ್ರಮಶಾಲಿ. ಈತನಿಗೆ ತಕ್ಕ ಮೋಸವನ್ನು ಮಾಡಿ ನಾನು ಈಗಲೇ ಪಾರವಾಗಬೇಕು, ಇಲ್ಲವಾದರೆ ಕಾಲ ವಿಳಂಬ ಆಗುವುದು. ಇಲ್ಲವೋ ಮುದಿಯದ್ದೆ, ನಾವು ಈರುವರು ಬಹಳ ಸಮಬಲಶಾಲಿಗಳು. ನಮ್ಮ ಈರುವರು ನಮ್ಮ ಪ್ರಾಣದ ನೆಲೆಯನ್ನು ಅರಿತು ನಾವು ಈರುವರು ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ಅದನ್ನು ಹೇಳು. ನನ್ನ ಪ್ರಾಣದ ನೆಲೆ ಈ ನನ್ನ ಎರಡು ರೆಕ್ಕೆಯಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು?
ಸಂತೋಷವಾಯಿತು. ಎಲ್ಲವೋ ಮುದಿಯದ್ದೆ, ನನ್ನ ಪ್ರಾಣವು ನನ್ನ ಎಡಗೋಲಿನ ಅಂಗುಷ್ಟದಲ್ಲಿರುವುದು. ಓಂ ಸಿದ್ಧನಾಗು ಮದಹಂತ. ಓಡಿದೆ ಜಾನಕಿ, ನಿನಗೆ ಸಹಾಯವನ್ನು ಮಾಡಲು ಬಂದ ಜಟಾಯುವಿನ ಗತಿ ಏನಾಯಿತು? ಅಯ್ಯೋ, ಮುಂದೇನು ಗತಿ? ನನಗೆ ಸಹಾಯ ಮಾಡಲು ಬಂದ ಪಕ್ಷಿಯಾದನು ಸತ್ತು ಹೋದನಲ್ಲ, ನನ್ನನ್ನು ಕಾಪಾಡೋರು ಯಾರಿಲ್ಲವೇ? ಅಯ್ಯ ಪಕ್ಷಿರಾಜರಿ, ನನ್ನ ವಿಚಾರವನ್ನು ನನ್ನ ಪತಿಗೆ ತಿಳಿಸಿ ಅದರ ಜೀವಂತವಾಗಿದ್ದು ಅವರಿಂದ ಮುಕ್ತಿಯನ್ನು ಪಡಿ. ರಾಮಚಂದ್ರ, ಕಾಪಾಡು ಕಾಪಾಡು. ಜಾನಕಿ, ಇನ್ನು ರಾಮನಂಬಲವನ್ನು ಬಿಡು. ನಿನಗಾಗಿ ಪುಷ್ಪಕವನ್ನು ಸಿದ್ಧವಾಗಿದ್ದು ಅದರಲ್ಲಿ ಕುಳಿತು ಸುಮ್ಮನೆ ನಡೆ. ರಾಮಚಂದ್ರ, ಕಾಪಾಡು ಕಾಪಾಡು. ಅಯ್ಯೋ, ಸೀತಾ ಎಂದು ಸೇರಿಕೊಂಡು ಪ್ರಾಣ ಬಿಟ್ಟಿದ್ದಲ್ಲ. ಈ ಆರ್ಧ ಧ್ವನಿ ಏನಾದರೂ ಪರ್ಣಶಾಲೆಯಲ್ಲಿರುವ ನನ್ನ ಜಾನಕಿಗೂ ಲಕ್ಷ್ಮಣನಿಗೂ ತಿಳಿದರೆ ಏನು ಅನರ್ಥವಾಗುವುದು ಕಾಣಿನಲ್ಲ. ನಾನೀಗಲೇ ಪರ್ಣಶಾಲೆಯ ಬಳಿಗೆ ಹೋಗು. ಲಕ್ಷ್ಮಣ, ಅಣ್ಣ, ಇದೇನು ಇಷ್ಟೊಂದು ಆತುರದಿಂದ ಬರುತ್ತಿರುವೆಯಲ್ಲ, ಕಾರಣವೇನು ಲಕ್ಷ್ಮಣ? ಅಣ್ಣ, ನಿಮ್ಮ ಆತುರದ ನೀವು ಕೇಳಿದ ಕೂಡಲೇ ಮಾತೆಯವರು ನನ್ನನ್ನು ನಿಂದಿಸಿ ಈ ರೀತಿ ನನ್ನನ್ನು ಕಳಿಸಿಕೊಟ್ಟಿದ್ರು ಅಣ್ಣ. ಲಕ್ಷ್ಮಣ, ಅಣ್ಣ, ಇದು ಮಾಯಾಮೃಗವೆಂದು ನಾನು ಮೊದಲೇ ಹೇಳಿರಲಿಲ್ಲ. ಅದು ಪ್ರಾಣ ಬಿಡುವಾಗ ಆ ರೀತಿ ಧ್ವನಿ ಮಾಡಿತು. ನಡೆ, ಪರ್ಣಶಾಲೆಯ ಬಳಿಗೆ ಹೋಗೋಣ. ಆಗಬಹುದು ಅಣ್ಣ. ಸೀತಾ, ಜಾನಕಿ, ಲಕ್ಷ್ಮಣ. ಅಣ್ಣ, ಸೀತೆಯು ಎಲ್ಲೂ ಇಲ್ಲವಲ್ಲ ಲಕ್ಷ್ಮಣ? ಹೌದು ಅಣ್ಣ. ನಾವು ಬೇಗನೆ ಬಾರದಿರಲು ನಮ್ಮನ್ನು ಹುಡುಕಿಕೊಂಡು ಸಮುದ್ರ ತೀರಕ್ಕೇನಾದರೂ ಹೋಗಿರಬಹುದಾ? ನೋಡಿಕೊಂಡು ಬಾ ಲಕ್ಷ್ಮಣ. ಆಗಬಹುದು ಅಣ್ಣ. ಎಲ್ಲಿರುವೆ ತಾಯಿ? ಅಮ್ಮ, ಧರಣಿ ಜಾತ ಮಾತ ಸೀತಾ ಕಾಣದಾಗಲೇ ಮಾತಾ ಕಾಣದಾಗಲೇ. ಅಮ್ಮ, ಎಲ್ಲಿರುವೆ ತಾಯಿ? ಜಾತ ಮಾತ ಸೀತಾ ಕಾಣದಾಗಲೇ ಮಾತಾ ಕಾಣದಾಗಲೇ. ಅಮ್ಮ, ಅಮ್ಮನೆಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು, ಸುಖಿಸಬಲ್ಲನೆ ರಾಮನು. ಕರಣಿ ಜಾತೆ ಮಾತೆ ಸೀತಾ ಕಾಣದಾಗಲೇ ಮಾತಾ ಕಾಣದಾಗಲೇ. ಅಮ್ಮ, ಎಲ್ಲಿರುವೆ ತಾಯಿ? ಕಾಂಚನ ಮೃಗವ ಬಯಸಿದೆ ಏಕೆ? ಅಮ್ಮ, ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಬೆಳಲಿ ರಾಮಗೆ ನಾ ಹೇಗೆ ತೋರಲಿ ಮುಖವನ್ನು? ಏನ ಬೆಳಲಿ ರಾಮಗೆ ನಾ ಹೇಗೆ ತೋರಲಿ ಮುಖವನ್ನು? ಕರಣಿ ಜಾತೆ ಮಾತೆ ಸೀತಾ ಕಾಣದಾಗಲೇ ಮಾತಾ ಕಾಣದಾಗಲೇ.
ಕರುಣಿಸಲು ತಾಯಿ. ಎಲ್ಲಿರುವೆ ತಾಯಿ? ಅಮ್ಮ ಎಲ್ಲಿರುವೆ ತಾಯಿ? ಅಣ್ಣ, ಲಕ್ಷ್ಮಣ, ಮಾತೆಯವರು ಎಲ್ಲ ಹುಡುಕಿದ್ರು ಅವರು ಸುಳಿವೇ ಸಿಗುತ್ತಿಲ್ಲವಲ್ಲ ಅಣ್ಣ. ಏನು ಲಕ್ಷ್ಮಣ? ಹೌದು, ಸೀತೆಯು ಎಲ್ಲೂ ಕಾಣುತ್ತಿಲ್ಲ. ಇಲ್ಲವಣ್ಣ. ಈಗ ಏನು ಮಾಡುವುದು ಲಕ್ಷ್ಮಣ? ಏನು ತಾನೇ ಮಾಡುದು? ಮಾತೆಯವರು ಇಲ್ಲದ ಕಾರಣ ಕಂಡಿಡಿಯಲು ಅಸಾಧ್ಯವಾಗಿರುವುದಲ್ಲ ಅಣ್ಣ. ನಾವು ಬೇಗನೆ ಬಾರದಿರಲು ನಮ್ಮನ್ನು ಹುಡುಕಲು ಬೇರೊಂದು ಮಾರ್ಗದಲ್ಲಿ ಏನಾದ್ರು ಹೋಗಿರುವುದನ್ನು ನೋಡೋಣ ನಡೆಯೋಣ. ಹಾಗೆ ಆಗಲಿ, ನಡೆ ಲಕ್ಷ್ಮಣ. ಲಕ್ಷ್ಮಣ, ಇಲ್ಲಿ ನೋಡಿದೆಯಾ? ಈ ಭೂತವು ಮಾತೆಯವರನ್ನು ನುಂಗಿರುವುದೆಂದು ನನಗೆ ತೋರ್ತಿರುವುದು. ನನಗೆ ಅನುಮತಿಯನ್ನು ಕೊಡು. ಈ ಪವಿತ್ರವಾದ ಬಾಳದಿಂದ ಒಂದೇ ಸರಿ ಸಂಭರಿಸಿ ಬರುತ್ತೇನೆ. ದಶರಥ. ಲಕ್ಷ್ಮಣ, ಅಣ್ಣ ಸಮಾಧಾನ. ದಶರಥ ರಾಮ ಎಂದು ಕೊರಗುತ್ತಾ ಬಿದ್ದಿರುವ ಆ ಪಕ್ಷಿರಾಜನ ಯಾರೆಂಬುದು ಮೊದಲು ವಿಚಾರಿಸಿ ಆಗಬಹುದು ಆಲೋಚಿಸೋಣ. ಆಗಬಹುದು ಅಣ್ಣ. ಎಲೆ ಪಕ್ಷಿರಾಜ, ನೀನು ಯಾರು? ಹೀಗೆ ಕೊರಗುತ್ತಲು ಬಿದ್ದಿರಲು ಕಾರಣವೇನು? ಅದನ್ನು ತಿಳಿಸು. ಅಯ್ಯ, ನಾನು ದಶರಥನ ಮಿತ್ರನಾದ ಜಟಾಯು. ಆ ದುರುಳ ರಾವಣೇಶ್ವರನು ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರಲು ನಾನು ಆಕೆಯನ್ನು ಕಾಪಾಡಲು ಬಂದೆನು. ಮೋಸದಿಂದ ಆತನು ನನ್ನ ಈ 2 ರೆಕ್ಕೆಯನ್ನು ಕತ್ತರಿಸಿ ಲೋಕೈಕ ಮಾತೆಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದನು. ಈ ವಿಷಯವು ಶ್ರೀರಾಮಚಂದ್ರನಿಗೆ ತಿಳಿಯುವವರೆಗೂ ನಿನ್ನ ಪ್ರಾಣವಿರಲಿ ಎಂದು ಆಕೆಯು ಆಶೀರ್ವದಿಸಿ ಹೋದರು. ನನ್ನ ಪ್ರಾಣವು ಸನ್ನಿಹಿತವಾಗುತ್ತಿರುವುದು. ಅಯ್ಯ, ನೀವು ಯಾರು? ನನ್ನ ಯೋಗಕ್ಷೇಮವನ್ನು ವಿಚಾರಿಸಲು ಕಾರಣವೇನು? ಅಯ್ಯ, ನಾವು ದಶರಥ ಚಕ್ರವರ್ತಿಯ ಪುತ್ರರಾದ ನಮ್ಮನ್ನು ರಾಮಲಕ್ಷ್ಮಣನೆಂದು ಕರೆಯುವರು. ಹಾ ರಾಮಚಂದ್ರ, ನನ್ನನ್ನು ಮುಕ್ತಿ ಮಾರ್ಗವನ್ನು ಹೊಂದಿಸು. ಏನು, ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದನೆ? ಅಯ್ಯೋ, ಈಗ ಏನು ಮಾಡುವುದು ಲಕ್ಷ್ಮಣ? ಅಣ್ಣ, ಈ ಪಕ್ಷಿರಾಜನು ನಮ್ಮ ತಂದೆಗೆ ಆಪ್ತ ಮಿತ್ರನಾದುದರಿಂದ
ಈತನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಮುಂದೆ ಜಾನಕಿಯನ್ನು ಹುಡುಕಿ ತರುವ ಪ್ರಯತ್ನ ಮಾಡೋಣ. ನಡೆ ಲಕ್ಷ್ಮಣ. ಆಗಬಹುದಣ್ಣ. ಜಾನಕಿ ಸೀತಾ ಮನೋಹರೇ, ಎಲ್ಲಿರುವೆ ಸೀತಾ? ಅಂತವಟ್ಟಿ ಪ್ರಿಯೆ ಪುಣ್ಯರೂಪಿಣಿ ಗೋದಾನಂದನ ಅಂತಗಮನಿ. ಹಾ ಜಾನಕಿ, ಎಲ್ಲಿರುವೆ ಸೀತಾ? ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಗೋದಾನಂದನ ಅಂತಗಮನಿ. ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ. ಜಾನಕಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಅಮೃತವಾಸಿನಿ. ಅಯೋಧ್ಯ ಜಲಮನು ಅಮೃತವಾಸಿನಿ. ಜಾನಕಿ ಹಗಲಿದೆಯ ಕಮಲಮುಖಿ. ನೀನಿಲ್ಲದೆಲ್ಲಯ ಬಾಳಿದು ವಿಫಲ. ನೀನಿಲ್ಲದೆಲ್ಲಯ ಬಾಳಿದು ವಿಫಲ. ಚಿಂತ ಕಂಚಿತ ಕೌದು ಜಾಲ. ಚಿಂತ ಕಂಚಿತ ಕೌದು ಜಾಲ. ವೇದನೆ ಸಗಿತನ
ಅಮೃತ ಮನೋಹರೇ ಎಲ್ಲಿ